ಹರೇ ಕೃಷ್ಣ ಮಾತಾಜಿ. ಶಿವಪ್ರಾಣ ಮಾತಾಜಿ ಅವರನ್ನು ಕೋಹೋಸ್ಟ್ ಮಾಡಿ ಮಾತಾಜಿ. ರೀನಾ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ. ಓಕೆ, ನೀವೇ ಹೋಸ್ಟ್ ಆದ್ರಿ. ಓಕೆ ಆಗಿದ್ರಿ ಮಾತಾಜಿ ನೀವು. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಂದಿನ ತರಗತಿ ಕಿಚನ್ ಅಲ್ಲಿ ಇದ್ದೇನೆ. ಕಾಣ್ತದಾ? ಕಾಣಿಸ್ತಾ ಇದೆ. ಸೇವೆ ಮಾಡ್ತಾ ಇದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ ಇಲ್ಲಿ ರಶ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರಿ ಬೋ. ಹರಿ ಬೋ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಶೇರ್? ಕಾಣಿಸ್ತಾ ಇದೆ. ಸ್ವಲ್ಪ ನೀವು ಎನ್ಲಾರ್ಜ್ ಮಾಡಿದ್ರೆ ಅನುಕೂಲ ಓದಕ್ಕೆ. ಮಾತಾಜಿ ಈಗ ಡೆನ್ವಿನ್ ನಲ್ಲಿ ಇದ್ದಾಗ ಅಲ್ಲಿಂದ ಮಾತಾಜಿ ಓದೋದು 76. ಪ್ರೇಯರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರೋನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾಕೃಷ್ಣ ಪಾದಾನ್ ಸಹಗಣ ರಘುನಾಥಾನ್ವಿತಂ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ರಾಮ್ ರಾಮ್ ಹರೇ ಹರೇ. ಶ್ರೀಲ ಪ್ರಭುಪಾದರ ಲೀಲಾಮೃತ ಓದುವ ತರಗತಿಗೆ ಅನುಕೂಲ ಮಾಡಿಕೊಟ್ಟಂಥ ಕುಲೈ ಮಂಗಳೂರು ರಾಧಾ ಗೋವಿಂದ ಟೆಂಪಲ್ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಲ ನಾಮನಿಷ್ಠ ದಾಸ್ ಪ್ರಭುಜಿಯವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ನನ್ನ ಶಿಕ್ಷಾ ಗುರುಗಳಾದ ಶ್ರೀಲ ಅದ್ವೈತದ ದಾಸ್ ಪ್ರಭುಜಿಯವ್ರಿಗೂ ಸಚ್ಚಿದಾನಂದ ಪ್ರಭುಜಿಯವ್ರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಇಲ್ಲಿ ಬಂದಿರೋ ಎಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿ ಮುಂದುವರ್ಸೋಣ. ನೋಡಿದ್ವಿ ಅದು ಪ್ರಿಂಟಿಂಗ್ ಇದೆಲ್ಲ ಆಗ್ತಾ ಇದ್ದಾಗೆ ಶ್ರೀಲ ಪ್ರಭುಪಾದ್ರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ತಗೋಬೇಕು, ಇಲ್ಲ ಅಂದ್ರೆ ನಾವು ಪ್ರಾಣಿಗಳ ತರ ಜೀವನ ಮಾಡಬಾರ್ದು, ಪ್ರಾಣಿಗಳ ತರ ಜೀವನ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತೆಲ್ಲ ಹೇಳ್ತಾರೆ. ಎಲ್ಲಾರ್ಗು ಕೃಷ್ಣ ಪ್ರಜ್ಞೆನೆ ಮೇನ್, ಅದೇ ಒಂದು ಮೆಡಿಸಿನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಓದಿಸ್ತೀರಾ ಮಾತಾಜಿ ಎಲ್ಲರ ಕೈಲೂ? ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಲ್ಫಾಬೆಟಿಕಲ್ ಓದ್ಕೊಂತ ಬನ್ನಿ ಮಾತಾಜಿ. 76 ಎರಡನೇ ಪ್ಯಾರಾಗ್ರಾಫ್. ಇನ್ನೊಂದು ಸ್ವಲ್ಪ ಆದ್ರೆ ಝೂಮ್ ಮಾಡಿದ್ರೆ ಒಳ್ಳೇದು ಮಾತಾಜಿ. ಸ್ವಲ್ಪ ಬಟ್ ಪೇಜ್ ಇದಾಗತ್ತೇನಲ್ವಾ, ಕಟ್ ಆಗತ್ತಾ? ಮಾತಾಜಿ ಕಟ್ ಆಗತ್ತೆ. ಸೆವೆಂಟಿ 76 ಅಲ್ವಾ? ಹರೇ ಕೃಷ್ಣ. 76 ಎರಡನೇ ಪ್ಯಾರಾಗ್ರಾಫ್. ಡೆನ್ವರ್ ನಲ್ಲಿದ್ದಾಗ ಶೀಲ ಪ್ರಭುಪಾದವರಿಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದೊಡ್ಡ ಮಾತಾಜಿ. ಡೆನ್ವರ್ನಲ್ಲಿದ್ದಾಗ ಶೀಲ ಪ್ರಭುಪಾದರಿಗೆ ನಿಶ್ಚಿತವಾದ ಕಾರ್ಯಕ್ರಮವಿಲ್ಲದಿದ್ದರೆ ಅವರ ಕೆಲವು ಆಪ್ತರು ಅವರ ಕೋಣೆಯಲ್ಲಿ ಸೇರುತ್ತಿದ್ದರು. ತಮ್ಮೊಂದಿಗೆ ಅಣುಕು ಚರ್ಚೆ ಮಾಡುವಂತೆ ಪ್ರಭುಪಾದರು ಅವರನ್ನು ಪ್ರಚೋದಿಸುತ್ತಿದ್ದರು. ಶ್ರೀಲ ಪ್ರಭುಪಾದ, ಪ್ರತಿಯೊಂದು ವಸ್ತುವು ಇನ್ನೊಂದು ಯಾವುದೋ ವಸ್ತುವಿನಿಂದ ಬರಬೇಕು, ಇದನ್ನು ಯಾರೂ ಒಪ್ಪದಿರಲಾರರು. ಈಗ ನನ್ನ ಪ್ರಶ್ನೆ ಇಷ್ಟೇ, ಆ ಪರಮ ಸತ್ಯ ಯಾವುದು ಎಂಬುದು ನಿಮಗೆ ಗೊತ್ತೇ? ಬ್ರಹ್ಮಾನಂದ. ಪರಮ ಸತ್ಯ ಒಂದು ಇದೆ ಎಂಬುದು ನಮಗೆ ಗೊತ್ತು, ಆದರೆ ಈ ಕ್ಷಣದಲ್ಲಿ ಅದು ಏನು ಎಂಬುದನ್ನು ನಾವು ನೇರವಾಗಿ ಹೇಳಲಾರೆವು. ಪ್ರಭುಪಾದರು ತಕ್ಷಣ ನುಡಿದರು, ಒಬ್ಬ ವ್ಯಕ್ತಿಗೆ ಪರಮ ಸತ್ಯ ಯಾವುದು ಎಂಬುದು ಸ್ವತಃ ತಿಳಿದಿಲ್ಲ ಎನ್ನುವಾಗ
ಪರಮ ಸತ್ಯದ ಬಗ್ಗೆ ವೇದಗಳು ಹೇಳುವುದನ್ನು ಆತ ಒಪ್ಪಿಕೊಳ್ಳದಿರುವುದಕ್ಕೆ ಕಾರಣವಿಲ್ಲ. ಕೃಷ್ಣನೇ ಪರಮ ಸತ್ಯ ಎಂಬುದನ್ನು ಆ ಮನುಷ್ಯ ಒಪ್ಪದಿರಲಾರ. ಪ್ರಭುಪಾದರು ಹೇಳಿದರು, ನಿಮಗೆ ತತ್ವ ಗೊತ್ತಿಲ್ಲದಿದ್ದರೆ ಗೊತ್ತಿರುವವರು ಹೇಳಿದ್ದನ್ನು ನೀವು ಒಪ್ಪಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಬೇರೆ ಯಾರು ಓದಿ ಮಾತಾಜಿ? ಪ್ರಭುಗಳಿದ್ರು ಪ್ರಭುಗಳು ಓದಿ. ಓದಿ ಮಾತಾಜಿ. ಸತ್ವರೂಪ, ಅದು ಸರಿ, ನಿಮ್ಮ ವಾದ ಒಪ್ಪತಕ್ಕದ್ದೇ. ನಿಮ್ಮ ಮಾತನ್ನಾದರೂ ನಾವು ಕೇಳಬೇಕು. ಆದರೆ ಸತ್ಯದ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಿರುವಾಗ ನಿಮ್ಮ ವಿವರಣೆಯೇ ಸರಿ ಎಂದು ನಾವು ಯಾಕೆ ತಿಳಿಯಬೇಕು? ಪ್ರಭುಪಾದ: ಇದು ನಾನು ಬೇಕಾದಷ್ಟು ಕಳ್ಳ ನಾಣ್ಯಗಳನ್ನು ನೋಡಿದ್ದೇನೆ. ನಿಜವಾದ ನಾಣ್ಯಗಳು ಇವೆ ಎಂದು ನಾನು ಏಕೆ ತಿಳಿಯಬೇಕು ಎಂದು ಪ್ರಶ್ನಿಸಿದ ಹಾಗೆ ಕಳ್ಳ ನಾಣ್ಯಗಳು ಇರುತ್ತವೆ, ನಿಜ. ಹಾಗೆ ನಿಜವಾದ ನಾಣ್ಯಗಳೂ ಇರುತ್ತವೆ. ಯಾವುದು ಕಳ್ಳ ನಾಣ್ಯ, ಯಾವುದು ನಿಜವಾದ ನಾಣ್ಯ ಎಂಬುದನ್ನು ನಾವು ಗುರುತಿಸಲು ಸಾಧ್ಯವಾಗದಿದ್ದರೆ ಅದು ನಮ್ಮ ದುರದೃಷ್ಟ. ಮೇಲೆ ಹೋಯ್ತು ಮಾತಾಜಿ ಅಲ್ಲ? ಇಲ್ಲ, ಇದೆ ನೋಡಿ ಮಾತಾಜಿ ಅಲ್ಲೇ. ಇವಾಗ ಬಂತು. ಆಗ ಇನ್ನೊಬ್ಬ ಸನ್ಯಾಸಿ ಹೀಗೆ ಸವಾಲು ಹಾಕಿದ, ಕೃಷ್ಣ ಪ್ರಜ್ಞಾ ವಿಚಾರವು ಉದ್ದತವಾಗಿದೆ, ಏಕೆಂದರೆ ಸತ್ಯಗಳು ಅನೇಕ, ದೇವತೆಗಳು ಕೂಡ ಅನೇಕ. ಆಗ ಶ್ರೀಲ ಪ್ರಭುಪಾದರು ಹೇಳಿದರು, ಆದರೆ ಪರಮ ಸತ್ಯ ಒಂದೇ, ಏಕೆಂದರೆ ದೇವರು ಒಬ್ಬನೇ, ಅವನಿಗೆ ಪ್ರತಿಸ್ಪರ್ಧಿಗಳೇ ಇಲ್ಲ. ಒಬ್ಬ ವ್ಯಕ್ತಿ ಕೃಷ್ಣನನ್ನು ದೇವರೆಂದು ಒಪ್ಪಿಕೊಳ್ಳದಿದ್ದರೆ, ಅದು ಸ್ವಲ್ಪ ಕಾಣಿಸ್ತಾ ಇಲ್ಲ ಮತ್ತೆ ಕೃಷ್ಣನಿಗಿಂತ ಇವಾಗ ಬಂತು. ಕೃಷ್ಣನಿಗಿಂತ ಪರಿಪೂರ್ಣವಾದ ಇನ್ನೊಬ್ಬ ದೇವರನ್ನು ಅವನು ತೋರಿಸಬೇಕು. ಆದರೆ ಒಬ್ಬ ವ್ಯಕ್ತಿಗೆ ಯಾರು ದೇವರು ಎಂಬುದು ಗೊತ್ತಿಲ್ಲದಿರುವಾಗ ಆ ಮನುಷ್ಯ ಕೃಷ್ಣನನ್ನು ತಿರಸ್ಕರಿಸುವುದು ಸಾಧ್ಯವಿಲ್ಲ. ನಿನಗೆ ಯಾರು ದೇವರೆಂಬುದು ಗೊತ್ತಿಲ್ಲ, ಆದರೂ ನೀನು ಕೃಷ್ಣ ದೇವರಲ್ಲ ಎಂದು ಉದ್ದತನಾಗಿ ಹೇಳುತ್ತಿದ್ದೆ. ಆ ಔದತ್ಯ ಇರುವುದು ನಿನ್ನಲ್ಲೇ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಮಾತಾಜಿ ಓದಿ. ಪ್ರಭು ಯಾರ ಓದ್ತಾ ಇದ್ರಿ? ಪ್ರಭು ಓದಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇದು ಪ್ರಭುಪಾದರು ಅಲ್ಲಿಂದಲ್ವಾ ಮಾತಾಜಿ? ಎರಡನೇ ಪ್ಯಾರಾಗ್ರಾಫ್. ಪ್ರಭುಪಾದರು ಕೃಷ್ಣನ ಪರಮಾಧಿಕಾರವನ್ನು ಒಪ್ಪದಿರುವವರನ್ನು ಗೂಬೆಗಳಿಗೆ ಹೋಲಿಸುತ್ತಾರೆ. ಗೂಬೆಗಳು ಸೂರ್ಯನ ಪ್ರಕಾಶವನ್ನು ನೋಡುವುದಕ್ಕೆ ಕಣ್ಣು ತೆರೆಯುವುದೇ ಇಲ್ಲ. ಇಂತಹ ಜನ ನಾವು ದೇವರನ್ನು ನೋಡಬೇಕು ಎನ್ನುತ್ತಾರೆ. ಆದರೆ ದೇವರು ಸ್ವತಃ ಅವರೆದುರಿಗೆ ಬಂದಾಗ ಅಥವಾ ತನ್ನ ಶುದ್ಧ ಪ್ರತಿನಿಧಿಯನ್ನು ಕಳುಹಿಸಿದಾಗ ಅವರು ಆತನನ್ನು ನೋಡುವುದೇ ಇಲ್ಲ. ಡೆನ್ವರ್ನಲ್ಲಿ ಇನ್ನೊಂದು ದಿನ ಬೆಳಗಿನ ತಿರುಗಾಟದ ಸಮಯದಲ್ಲಿ ತಮಾಲ ಕೃಷ್ಣ ಗೋಸ್ವಾಮಿಯವರು ಪ್ರಭುಪಾದರಿಗೆ ಹೇಳಿದರು, ದೇವಾಲಯದ ಕೆಲವು ಭಕ್ತರು ಆಹಾರ ನಿಯಂತ್ರಣದ ಬಗ್ಗೆ ಪುಸ್ತಕಗಳನ್ನು ಓದುತ್ತಿದ್ದಾರೆ ಮತ್ತು ದೇವಾಲಯದಲ್ಲಿ ದೇವರಿಗೆ ಅರ್ಪಿಸಿದ ಪ್ರಸಾದವನ್ನು ತೆಗೆದುಕೊಳ್ಳುತ್ತಿಲ್ಲ. ಶ್ರೀಲ ಪ್ರಭುಪಾದರು ತಕ್ಷಣವೇ ಪ್ರತಿಕ್ರಿಯಿಸಿದರು, ಇದು ಸರಿಯಲ್ಲ. ಉಪವಾಸ ಆರೋಗ್ಯಕ್ಕೆ ಒಳ್ಳೆಯದು ನಿಜ, ಆದರೆ ಭಕ್ತರು ದೈಹಿಕವಾಗಿ ದುರ್ಬಲರಾಗಬಾರದು. ಪ್ರಸಾದ ತೆಗೆದುಕೊಂಡು ಕೆಲಸ ಮಾಡಬೇಕು. ಒಬ್ಬ ಭಕ್ತ ಪ್ರಭುಪಾದರಿಗೆ ಹೇಳಿದ, ನಾನು ಹೆಚ್ಚಾಗಿ ಧಾನ್ಯಗಳ ಪ್ರಸಾದ ತೆಗೆದುಕೊಂಡಾಗ ಒಂದು ಬಗ್ಗೆ ಆಲಸ್ಯ ಉಂಟಾಗುತ್ತದೆ. ಅದಕ್ಕಾಗಿ ಧಾನ್ಯಗಳ ಬದಲಾಗಿ ಹಣ್ಣು ತೆಗೆದುಕೊಳ್ಳುತ್ತಿದ್ದೇನೆ. ಅದು ಸರಿ ಎಂದರು ಪ್ರಭುಪಾದರು. ಹಣ್ಣುಗಳು ಕೂಡ ದೇವರಿಗೆ ಅರ್ಪಿತವಾದಂತವು ತಾನೆ. ಯದುಬರ ಲಾಸ್ ಏಂಜಲೀಸ್ನಲ್ಲಿ ಕೆಲವು ಮನೆಯಲ್ಲೇ ಆಹಾರ ತಯಾರಿಸುತ್ತಾರೆ. ಅವರು ದೇವಸ್ಥಾನದಲ್ಲಿ ದೇವರ ಪ್ರಸಾದ ತೆಗೆದುಕೊಳ್ಳುತ್ತಿಲ್ಲ ಎಂದು ಹೇಳಿದಾಗ ಭಾವಾನಂದ ಗೋಸ್ವಾಮಿ ಅವರು ಮಾಯಾಪುರ ಉತ್ಸವದಲ್ಲಿ 100 ಜನ ಭಕ್ತರು ನೆಲದ ಮೇಲೆ ಕುಳಿತು ಸಾಮೂಹಿಕವಾಗಿ ಪ್ರಸಾದ ಸ್ವೀಕಾರ ಮಾಡುತ್ತಿದ್ದ ಅದ್ಭುತ ದೃಶ್ಯವನ್ನು ವರ್ಣಿಸಿದರು. ಪ್ರಭುಪಾದ: ಸರಿ, ಮತ್ತೆ ತೊಂದರೆ ಏನಿದೆ ಇಲ್ಲಿ? ಚಪಾತಿ, ಅನ್ನ, ಸೊಗಸಾದ ಸಾತ್ವಿಕ ಆಹಾರಗಳು, ಅವುಗಳನ್ನು ತೆಗೆದುಕೊಳ್ಳುವುದರಲ್ಲಿ ಏನು ತೊಂದರೆ ಇದೆ? ಹರಿಕೇಶ: ಬಹಳ ಜನ ಭಕ್ತರು ನಿಮ್ಮ ಮಾತು ಉದ್ಧರಿಸುತ್ತಿದ್ದಾರೆ. ಅವರ ವಾದ ಇಷ್ಟೇ, ನಾವು ಧಾನ್ಯಗಳನ್ನು ತಿನ್ನಬೇಕಾಗಿಲ್ಲ. ಪ್ರಭುಪಾದರೆ, ಧಾನ್ಯಗಳಿರುವುದು ಪ್ರಾಣಿಗಳಿಗಾಗಿ ಎಂದು ಹೇಳಿದ್ದಾರೆ. ಪ್ರಭುಪಾದ: ಆದರೆ ನಾನೇ ಧಾನ್ಯಗಳನ್ನು ತಿನ್ನುತ್ತಿದ್ದೇನಲ್ಲ? ಹರಿಕೇಶ: ನಾನು ಅದನ್ನು ಅವರಿಗೆ ಹೇಳುತ್ತೇನೆ.
ಪ್ರಭುಪಾದ ಮಾತು ಮಾತಿಗೆ ಅವರು ಪ್ರಭುಪಾದರು ಹೇಳಿದ್ದಾರೆ ಎನ್ನುತ್ತಾರೆ. ಅಂದ ಮೇಲೆ ನನ್ನ ಮಾತನ್ನು ನೀವು ನಂಬಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಓದಿ ಮಾತಾಜಿ. ಓದಿ ಮಾತಾಜಿ. ಪ್ರಭುಪಾದರು ಸ್ಪಷ್ಟವಾಗಿ ಹೇಳಿದರು, ದೇವರ ಪ್ರಸಾದವನ್ನು ತ್ಯಜಿಸುವಂತೆ ಮಾಡುವ ಆರೋಗ್ಯ ಸಲಹೆಗಳನ್ನು ಭಕ್ತರು ಖಂಡಿತ ಕೇಳಬಾರದು. ಪ್ರಭುಪಾದ, ಪ್ರಸಾದವನ್ನು ಸ್ವೀಕರಿಸಿ, ಏನು ಬೇಕಾದರೂ ಆಗಲಿ. ತಮಲ ಕೃಷ್ಣ, ಬೇಕಾದರೆ ಪ್ರಸಾದವನ್ನು ಸ್ವೀಕರಿಸುತ್ತಾ ನಾವು ಪ್ರಾಣವನ್ನು ಬಿಡೋಣ. ಪ್ರಭುಪಾದ, ಹೌದು, ಗಟ್ಟಿಯಾಗಿ ನಗುತ್ತಾ, ಭಕ್ತ ಎಂದರೆ ಹೀಗಿರಬೇಕು. ಆದರೆ ನಾವು ಉತ್ತಮ ಗುಣಮಟ್ಟದ ಪ್ರಸಾದವನ್ನೇ ಸಿದ್ಧಪಡಿಸಬೇಕು. ಆಗ ಯಾರು ಅದರ ಬಗ್ಗೆ ಆಕ್ಷೇಪಿಸುವಂತಿರುವುದಿಲ್ಲ. ಬೆಳಗಿನ ತಿರುಗಾಟದಿಂದ ಹಿಂದಿರುಗಿದ ಮೇಲೆ ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತದ ತರಗತಿಯಲ್ಲಿ ಪ್ರಸಾದದ ವಿಷಯವನ್ನೇ ಮುಂದುವರಿಸಿದರು. ಕೆಲವು ಭಕ್ತರು ಅದರ ಗೃಹಸ್ಥರು ಪ್ರಸಾದವನ್ನು ತೆಗೆದುಕೊಳ್ಳುತ್ತಿಲ್ಲ ಎಂಬುದು ನನ್ನ ಗಮನಕ್ಕೆ ಬಂತು. ಸರಿಯಲ್ಲ ಅದು. ನೀವು ಪ್ರಸಾದ ತೆಗೆದುಕೊಳ್ಳಲೇಬೇಕು. ಮುಂದೆ ಪ್ರಭುಪಾದರು ಭಕ್ತಿಯೋಗ ಹೇಗೆ ಜಿಹ್ವಾ ನಿಯಂತ್ರಣದಿಂದಲೇ ಪ್ರಾರಂಭವಾಗುತ್ತದೆ ಎಂಬುದನ್ನು ವಿವರಿಸಿದರು. ಜಿಹ್ವಾ ನಿಯಂತ್ರಣ 2 ರೀತಿಯಲ್ಲಿ ಆಗಬೇಕು. 1 ನಾಮಜಪದ ಮೂಲಕ, 2 ಕೃಷ್ಣ ಪ್ರಸಾದ ಸ್ವೀಕಾರದ ಮೂಲಕ. ಪ್ರಭುಪಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಓದಿ ಮಾತಾಜಿ. ನೆಕ್ಸ್ಟ್ ಯಾರಾದ್ರೂ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದ, ಆದ ಕಾರಣ ನಮ್ಮ ಎಲ್ಲಾ ಶಾಖೆಗಳಲ್ಲೂ ಎಲ್ಲಾ ಭಕ್ತರು ಸಾಮೂಹಿಕವಾಗಿ ಪ್ರಸಾದ ಸ್ವೀಕರಿಸಬೇಕು. ಬಹಳ ಒಳ್ಳೆಯದು. ಅದು ದೇವಸ್ಥಾನದಲ್ಲಿ ಪ್ರಸಾದ ಸ್ವೀಕರಿಸುವುದಕ್ಕೆ ನಾವು ಏಕೆ ಹಿಂಜರಿಯುತ್ತಿದ್ದೇವೆ? ಏನು ದೋಷವಿದೆ? ಇಲ್ಲ, ಇದು ಖಂಡಿತ ಸರಿಯಲ್ಲ. ಪ್ರತಿಯೊಬ್ಬರೂ ಪ್ರಸಾದ ಸ್ವೀಕರಿಸಲೇಬೇಕು. ಇದನ್ನು ಪ್ರಸಾದ ಸೇವೆ ಎಂದು ಕರೆಯುವುದು. ಪ್ರಸಾದ ಸೇವೆ ಪ್ರಸಾದ ಭೋಗವಲ್ಲ. ಪ್ರಸಾದಂ ಎಂದರೆ ಸೇವೆ ಸಲ್ಲಿಸು ಎಂದರ್ಥ. ಪ್ರಸಾದ ಕೃಷ್ಣನಿಗೆ ಸಮಾನ. ನೀವು ಕೃಷ್ಣನನ್ನು ಎಷ್ಟು ಗೌರವಿಸುತ್ತೀರೋ ಪ್ರಸಾದವನ್ನು ಅಷ್ಟೇ ಗೌರವಿಸಬೇಕು. ಪ್ರಸಾದ ಭೌತಿಕ ಪದಾರ್ಥವಲ್ಲ ಎಂಬ ವಿಶ್ವಾಸ ಪ್ರತಿಯೊಬ್ಬರಿಗೂ ಇರಬೇಕು. ಯಾರು ಕೃಷ್ಣ ಪ್ರಜ್ಞಾ ಚಳವಳಿಯೊಂದಿಗೆ ಸಂಬಂಧ ಹೊಂದಿದ್ದಾರೋ ಮತ್ತು ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೋ ಅವರೆಲ್ಲ ಪ್ರಸಾದ ತೆಗೆದುಕೊಳ್ಳಲೇಬೇಕು. ಶ್ರೇಷ್ಠ ಗುಣಮಟ್ಟದ ಪ್ರಸಾದವನ್ನು ತೆಗೆದುಕೊಳ್ಳಬೇಕು. ಪ್ರಸಾದದ ರುಚಿ ಪ್ರತಿಯೊಬ್ಬರಿಗೂ ಇಡಿಸುತ್ತದೆ. ಜುಲೈ 1975 ಡೈನ್ವರ್ನಿಂದ ಚಿಕಾಗೋಗೆ ವಿಮಾನಯಾನ ಮಾಡುವಾಗ ಪ್ರಭುಪಾದರು ಟೈಮ್ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಅಪರಾಧದ ಬಗೆಗಿನ ಒಂದು ಪ್ರಬಂಧವನ್ನು ಓದಿದರು. ಅಪರಾಧ ಏಕೆ ಮತ್ತು ಮಾಡಬೇಕಾದುದೇನು? ಓಹೇರ್ ನಿಲ್ದಾಣದಲ್ಲಿ ವಿಮಾನ ಇಳಿದಾಗ 100 ಜನ ಭಕ್ತರು ಮತ್ತು ಪತ್ರಿಕಾಕರ್ತರು ಪ್ರಭುಪಾದರನ್ನು ಉತ್ಸಾಹದಿಂದ ಸ್ವಾಗತಿಸಿದರು. ಚಿಕಾಗೋ ದೇವಾಲಯದ ಅಧ್ಯಕ್ಷರಾದ ಶ್ರೀ ಗೋವಿಂದ ಹೇಳಿದರು, ಶೀಲ ಪ್ರಭುಪಾದರೇ, ಇವರು ಮಿಸ್ ಜೋನ್ಸ್ NBC ದೂರದರ್ಶನದಿಂದ ಬಂದಿದ್ದಾರೆ. ಹೇಗಿದ್ದೀರಿ ಮಿಸ್ ಜೋನ್? ಮುಗುಳ್ನಕ್ಕರು. ಅನೇಕ ವರದಿಗಾರರು ಪ್ರಭುಪಾದರ ಮುಂದೆ ಧ್ವನಿಗ್ರಾಹಕ ಉಪಕರಣಗಳನ್ನು ಹಿಡಿದು ನಿಂತಿದ್ದರು. ಮಿಸ್ ಜೋನ್ಸ್ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಮಾತಾಜಿ ಓದಿ. ಓದ್ಲ ಮಾತಾಜಿ? ಉಮಾದೇವಿ. ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಮಿಸ್ ಜೋನ್ಸ್. ಇಲ್ಲ ಮಾತಾಜಿ, ಮಿಸ್ ಜೋನ್ಸ್. ಆಯ್ತು ಮಾತಾಜಿ. ಎಲ್ಲಿದೆ ಮಾತಾಜಿ? ಮೇಲ್ ಮಾಡ್ಬೇಕು ಮಾತಾಜಿ. 79 ಪೇಜ್. ಮಿಸ್ ಜೋನ್ಸ್ ಚಿಕಾಗೋಗೆ ದೊಡ್ಡದು ಮಾಡ್ಕೊಂತೀನಿ ಮಾತಾಜಿ. ದೊಡ್ಡದಾಗ್ತಿಲ್ಲ. ಇದು ಸ್ಕ್ರೀನ್ ಮೇಲೆ ಹಿಂಗೆ ಇದ್ ಮಾಡಿ ಮಾತಾಜಿ, ಜೂಮ್ ಮಾಡಿ ಮತ್ತೆ ಜೂಮ್ ಮಾಡ್ತಿದೀನಿ, ಆಗ್ತಿಲ್ಲ, ಅಷ್ಟೊಂದು ಆಗ್ತಿಲ್ಲ. ಓದ್ತೀನಿ ಮಾತಾಜಿ. ಮಿಸ್ ಜೋನ್ಸ್ ಚಿಕಾಗೋಗೆ ಸಾಕು ಮಾತಾಜಿ, ಆ ಕಡೆ ಹೊಟ್ಟೋಗುತ್ತೆ. ಓಕೆ ಮಾತಾಜಿ. ಚಿಕಾಗೋಗೆ ನೀವು ಸಂದರ್ಶನ ನೀಡುತ್ತಿರುವ ಸಂದರ್ಭ ಬಗ್ಗೆ ವಿವರಿಸುತ್ತೀರಾ? ಪ್ರಭುಪಾದ, ನಾನು ಈಗ ತಾನೇ ಟೈಮ್ ಪತ್ರಿಕೆಯ ಒಂದು ಲೇಖನ ಓದಿದೆ. ಹೀಗೆ ಹೇಳ್ತಾ ಪ್ರಭುಪಾದರು ತಮ್ಮ ಬಲಗೈ ಎತ್ತಿ ತೋರಿಸುತ್ತಾ ಎಡಗೈಯಲ್ಲಿ ಹಿಡಿದಿದ್ದ ಬೆತ್ತದ ಮೇಲೆ ಸ್ವಲ್ಪ ವಾಲಿ ತಮ್ಮ ಮಾತು ಮುಂದುವರಿಸಿದರು. 5-6 ಪುಟದ ಪ್ರಬಂಧ ಅಪರಾಧ ಏಕೆ ಮತ್ತು ಇದರ ಪರಿಹಾರ ಹೇಗೆ, ಈ ಬಗ್ಗೆ ನಿಮ್ಗೆ ನಿಜಕ್ಕೂ ಗಂಭೀರವಾದ ಕಾಳಜಿ ಇದ್ದರೆ ನೀವು ನಮ್ಮ ಮಾರ್ಗವನ್ನು ಅನುಸರಿಸಿ ನನ್ನ ಸಲಹೆಗಳನ್ನು ಸ್ವೀಕರಿಸಿ. ಆಗ ಈ ಅಪರಾಧ ಪ್ರವೃತ್ತಿಯನ್ನು ನಿಯಂತ್ರಿಸುವುದು ಸಾಧ್ಯ.
ಏನೋ ಅಪರಾಧವನ್ನು ತಡೆಗಟ್ಟಲು ನಿಮ್ಮ ಬಳಿ ಪರಿಹಾರೋಪಾಯವಿದೆಯೇ? ಇದೆ ಹೇಗೆ ಎನ್ನುವುದನ್ನು ಸ್ವಲ್ಪ ವಿವರಿಸುತ್ತೀರಾ? ಶೀಲ ಪ್ರಭುಪಾದರು ತಲೆಯಾಡಿಸಿದರು. ನಾನು ಹೇಳುತ್ತೇನೆ ಕೇಳು. ಈ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಎಲ್ಲಾ ರಂಗಗಳು ಬದಲಾಗಬೇಕು. ಬದಲು ಮಾಡುವುದು ಹೇಗೆ ಎಂಬುದನ್ನು ನಾನು ವಿವರವಾಗಿ ಹೇಳುತ್ತೇನೆ. ಒಮ್ಮೆ ನನ್ನ ಕಡೆಗೆ ಬನ್ನಿ. ಮಿಸ್ ಜೋನ್ಸ್ ಹೇಳಿದರು. ಈ ಅದ್ಭುತ ಸ್ವಾಗತದ ಬಗ್ಗೆ ನಿಮಗೇನಿಸುತ್ತದೆ? ಶೀಲ ಪ್ರಭುಪಾದರು ಕಾಣಲು ಮತ್ತು ಕೇಳಲು ಜಮಾಯಿಸಿದ ಜನರನ್ನು ನೋಡಿ ಆಕೆ ವಿಚಲಿತಳಾದ ಆಗಿತ್ತು. ಪ್ರಭುಪಾದ, ದೈವ ಕೃಪೆ, ನಾನು ಎಲ್ಲೇ ಹೋದರೂ ಜನ ಹೀಗೆ ಸಂಭ್ರಮದ ಸ್ವಾಗತ ನೀಡುತ್ತಾರೆ. ಮಿಸ್ ಜೋನ್ಸ್, ಈ ಗದ್ದಲಕ್ಕಿಂತ ಸ್ವಲ್ಪ ಪ್ರಶಾಂತವಾದ ಯಾವುದಾದರೂ ಸಂಗತಿ ಬಗ್ಗೆ ನಮ್ಮ ಸಂಬಂಧ ಕುರಿತು ಹೇಳುತ್ತೀರಾ? ಪ್ರಶಾಂತ. ಪ್ರಭುಪಾದರು ಒಂದು ಕ್ಷಣ ಈ ಪದದ ಬಗ್ಗೆ ಧ್ಯಾನಿಸಿದರು. ಗದ್ದಲ ತುಂಬಿದ ಜನಸಂದಣಿಯ ವಿಮಾನ ನಿಲ್ದಾಣದ ಮಧ್ಯೆ ಪ್ರಶಾಂತಿಯೋ ಚಿಂತೆಯ ಪ್ರಭುಪಾದರು ನಿಧಾನವಾಗಿ ಉತ್ತರಿಸಿದರು. ನಮ್ಮ ಇಡೀ ಚಳವಳಿಯೋ ಉದ್ದೇಶವೇ ಪ್ರಶಾಂತಿ. ಹೌದು, ನಾವು ದೇವಪ್ರಜ್ಞೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಅತ್ಯಂತ ಪ್ರಶಾಂತವಾದ ಚಳುವಳಿ ಇದು. ಜನ ಇದನ್ನು ಸಮಾಧಾನದಿಂದ ಸ್ವೀಕರಿಸಬೇಕಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ನೆಕ್ಸ್ಟ್ ಮಾತಾಜಿ ಯಾರು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ಲಿ ಮಾತಾಜಿ? ಓದಿ ಪ್ರಭು. ಓಕೆ, ಇದು ಪ್ರಭುಪಾದರು ಮಿಸ್ ಜೋನ್ಸ್. ಇಲ್ಲ ಮಾತಾಜಿ, ಇಲ್ಲಿ ಜೋನ್ಸ್ ಬಂದಿಲ್ಲ ನನಗೆ. ಇಲ್ಲಿ ಪ್ರಭು ಕರೆಕ್ಟ್ ಮೇಲೆ ಹೋಗಿದೆ. ಮಿಸ್ ಜೋನ್ಸ್, ವಂದನೆಗಳು. ಪ್ರಭುಪಾದ, ನಿಮ್ಮ ದೇಶದಲ್ಲಿ ಅಪರಾಧಗಳು ನಿಲ್ಲಬೇಕು. ಇದೇ ನನ್ನ ಸಂದೇಶ, ಇದೇ ನನ್ನ ಮಾತಿನ ಸಾರ ಸಂಗ್ರಹ. ನೀವು ಟೈಮ್ ಪತ್ರಿಕೆಯ ಅಪರಾಧದ ಬಗೆಗಿನ ಲೇಖನ ಓದಿದ್ದೀರ ತಾನೆ? ಅಪರಾಧವನ್ನು ತಡೆಗಟ್ಟಬಹುದು. ನೀವು ನನ್ನ ಸಲಹೆಯನ್ನು ಸ್ವೀಕರಿಸಿದರೆ. ಪ್ರಭುಪಾದರು ಕಾರಿನ ಹಿಂಭಾಗದ ಆಸನದಲ್ಲಿ ಕುಳಿತು ಉದ್ಗರಿಸಿದರು. ಇಡೀ ಜಗತ್ತು ಅಪರಾಧಿಗಳಿಂದ ತುಂಬಿ ಹೋಗಿದೆ. ಕಾರು ವಿಮಾನ ನಿಲ್ದಾಣದಿಂದ ನಗರದ ಕಡೆಗೆ ಧಾವಿಸುತ್ತಿತ್ತು. ಅಪರಾಧಿ ಎಂದರೆ ಪಾಪಿ ಎಂದರ್ಥ. ಪಾಪಕರ್ತ ಶ್ರೀಲ ಪ್ರಭುಪಾದರು ಮಾತನಾಡುತ್ತಲೇ ಇದ್ದರು. ತಮ್ಮ ಪಕ್ಕದಲ್ಲಿ ಕೂತಿರುವವರು ಭಕ್ತರು, ಪತ್ರಕರ್ತರಲ್ಲ ಎಂಬುದು ಅವರ ಮಾತಿನ ದಾಟಿಯಲ್ಲಿ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡಿರಲಿಲ್ಲ. ಕೇವಲ ಕಾನೂನಿನಿಂದ ನೀವು ಅಪರಾಧವನ್ನು ತಡೆಗಟ್ಟಲಾರಿರಿ. ಮೊದಲು ಅವರ ಬಿಡುಗಡೆಯಾಗಬೇಕು. ಅವರ ಜೊತೆಯಲ್ಲಿ ನೀವು ನಡೆಯಬೇಕು. ಬಿಡುಗಡೆಯಾಗಬೇಕಾದದ್ದು ಈ ಅಧಿಕೃತ ಅಪರಾಧಿಗಳದ್ದು ಮಾತ್ರವಲ್ಲ. ನೀವು ಮಾಡುತ್ತಿರುವುದಾದರೂ ಏನು? ಪದಾಗಾರದಲ್ಲಿ ಸಾವಿರಾರು ಪ್ರಾಣಿಗಳನ್ನು ಕೊಲ್ಲುತ್ತಿದ್ದೀರಿ. ಕೊಲೆಗಡುಕರು ನೀವೇ. ಇಡೀ ದೇಶವೇ ಕೊಲೆಗಡುಕ ದೇಶ. ಶೀಲ ಪ್ರಭುಪಾದರು ತಮ್ಮ ಪ್ರತಿನಿತ್ಯದ ಅಂಗಮರ್ದನಕ್ಕಾಗಿ ಕಾಯುತ್ತಾ ಕೂತಿದ್ದರು. ಸ್ನಾನ ಮತ್ತು ಪ್ರಸಾದ ಸ್ವೀಕಾರದ ಮೊದಲು ಬೆಳಗ್ಗೆ 11:30 ಅವರು ಅಂಗಮರ್ದನ ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಇವತ್ತು ಪ್ರಯಾಣದ ನಿಮಿತ್ತ ಅವರ ದಿನಚರಿಯಲ್ಲಿ ಸ್ವಲ್ಪ ವ್ಯತ್ಯಯವಾಗಿತ್ತು. ಸಾಧ್ಯವಾದಷ್ಟು ನಿತ್ಯದ ಕಾರ್ಯಕ್ರಮಗಳು ಕ್ರಮಬದ್ಧವಾಗಿ ನಡೆಯಬೇಕು ಎಂದು ಅವರ ಅಪೇಕ್ಷೆ. ಉಪೇಂದ್ರ ಎಣ್ಣೆ ಮತ್ತು ಚಾಪೆಯನ್ನು ತೆಗೆದುಕೊಂಡು ಬಂದರು. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಹೇಳತೊಡಗಿದರು. ಈ ಅಪರಾಧದ ಸಮಸ್ಯೆಯನ್ನು ನಾವು ಬಗೆಹರಿಸಬಹುದು. ಪ್ರಭುಪಾದರು ತಮ್ಮ ಕೆಲವೇ ಶಿಷ್ಯರೆದುರು ಈ ಮಾತು ಹೇಳಿದರು. ನಮ್ಮ ಮಾತು ಕೇಳಲು ಅವರನ್ನೇಕೆ ಆಹ್ವಾನಿಸಬಾರದು? ಈ ವಿಷಯದ ಬಗ್ಗೆ ದೊಡ್ಡ ಸಭೆಗಳನ್ನು ನಾವು ಏರ್ಪಡಿಸಬಹುದು. ಅಪರಾಧ ಏಕೆ ಮತ್ತು ಇದನ್ನು ಪರಿಹರಿಸುವುದು ಹೇಗೆ? ಇದೊಂದು ಅರ್ಥಪೂರ್ಣ ಶೀರ್ಷಿಕೆ. ಪ್ರಭುಪಾದರು ಅಪರಾಧದ ಬಗ್ಗೆ ಕೃಷ್ಣ ಪ್ರಜ್ಞಾ ವಿಶ್ಲೇಷಣೆಯನ್ನು ಮಂಡಿಸಲು ಯೋಚಿಸತೊಡಗಿದರು. ಎಲ್ಲಿಯವರೆಗೆ ಪ್ರಕೃತಿಯ ನೀತಿಗಳನ್ನು ಸಮಾಜ ಉಲ್ಲಂಘಿಸುವುದು, ಅಲ್ಲಿಯವರೆಗೂ ಅಪರಾಧ ಸಂಭವಿಸುವುದು. ಟೈಮ್ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನದ ಪ್ರಕಾರ ದಿನೇ ಹೆಚ್ಚುತ್ತಿರುವ ಅಪರಾಧದ ಪ್ರಮಾಣ ಬಗ್ಗೆ ದೇಶದ ನಾಯಕರು ಆಶ್ಚರ್ಯಚಕಿತರಾಗಿದ್ದರು ಮತ್ತು ಆ ಸಮಸ್ಯೆಯನ್ನು ಪರಿಹರಿಸುವುದು ಹೇಗೆ ಎಂಬುದು ತಮಗೆ ತಿಳಿಯದೆಂದು ಒಪ್ಪಿಕೊಂಡಿದ್ದರು. ಪ್ರಭುಪಾದರು ಉದ್ಗರಿಸಿದರು. ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಪರಿಹಾರ ಉಪಾಯಗಳನ್ನು ನೀಡುವುದು ಈಗ ನಮ್ಮ ಕರ್ತವ್ಯ. ದೇಶದ ನಾಯಕರು ನಿಜವಾಗಿಯೂ ದೇಶದ ಹಿತಾಸಕ್ತಿಯಲ್ಲಿ ಕಾಳಜಿಯುಳ್ಳವರಾಗಿದ್ದಾರೆ. ಅವರು ನಮ್ಮ ಸಲಹೆಗಳನ್ನು ಸ್ವೀಕರಿಸುತ್ತಾರೆ. ಯಾವುದೇ ಸಮಸ್ಯೆ ಧನ್ಯವಾದಗಳು.
ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಇಷ್ಟು ಮುಗಿಸಿ ಆಮೇಲೆ ಇಲ್ಲೊಂದು ಪ್ಯಾರಾಗ್ರಾಫ್ ಇದೆಯಾ? ಸರಿ, ಇನ್ನೊಂದು ಪ್ಯಾರಾಗ್ರಾಫ್ ಬೇಕಾದ್ರೆ ಓದಿಸ್ಬಿಡಿ, ಮತ್ತೆ ಅದಕ್ಕೆ ಲಿಂಕ್ ಆಗಿದೆ. ಓದಿ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಅಮೆರಿಕದಲ್ಲಿ ಬೋಧನೆ ಭಾಗ 1. ಯಾವುದೇ ಸಮಸ್ಯೆಯನ್ನು ಕೃಷ್ಣ ಪ್ರಜ್ಞೆಯಿಂದ ಪರಿಹರಿಸಬಹುದು ಎಂದು ಶೀಲ ಪ್ರಭುಪಾದರು ಅನೇಕ ಬಾರಿ ಹೇಳಿದ್ದರು. ಈಗ ಈ ಅಪರಾಧ ಸಮಸ್ಯೆಯನ್ನು ಆಜ್ಞೆಯ ತಮ್ಮ ಕೃಷ್ಣ ಪ್ರಜ್ಞೆಯ ನೆರವಿನಿಂದ ನಿವಾರಿಸಲು ಅವರು ಕಾತರರಾಗಿದ್ದರು. ದೇಶದ ನಾಯಕರು ತಮ್ಮ ಅಸಹಾಯಕತೆಯನ್ನು ಒಪ್ಪಿಕೊಂಡಿದ್ದರು. ಅವರು ಪ್ರಾಮಾಣಿಕರೇ ಆಗಿದ್ದರೆ ಕೃಷ್ಣ ಪ್ರಜ್ಞಾ ಪರಿಹಾರವನ್ನು ಅವರು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಎನ್ನುವುದು ಪ್ರಭುಪಾದರ ವಿಚಾರವಾಗಿತ್ತು. ಸರ್ಕಾರದ ನಾಯಕರಿಗೆ ಬೋಧಿಸುವುದಕ್ಕೆ ಪ್ರಭುಪಾದರು ಆಸಕ್ತರಾಗಿದ್ದರು. ಕೃಷ್ಣ ಪ್ರಜ್ಞೆಯು ವಿಶೇಷವಾಗಿ ಅಂತಹವರಿಗೆ ಅನ್ವಯಿಸುವಂತಿತ್ತು. ಭಗವದ್ಗೀತೆಯಲ್ಲಿ ರಾಜ ಋಷಿಗಳು ಪ್ರಜಾ ಸಮುದಾಯಕ್ಕೆ ಗೀತೆಯ ಸಂದೇಶವನ್ನು ತಲುಪಿಸಬೇಕೆಂದು ಸೂಚಿಸಲಾಗಿದೆ. ಆದರೆ ಇಲ್ಲಿ ಸಮಸ್ಯೆ ಎಂದರೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಈ ವಿಷಯದಲ್ಲಿ ಪ್ರಾಮಾಣಿಕ ಕಾಳಜಿಯನ್ನು ಹೊಂದಿದ್ದಾರೆ ಎಂಬುದು. ಶ್ರೀಲ ಪ್ರಭುಪಾದರಿಗಂತೂ ರಾಜಕೀಯ ನಾಯಕರಿಗೆ ಅಪರಾಧ ಸಮಸ್ಯೆಯನ್ನು ಕೊನೆಗೊಳಿಸುವುದರಲ್ಲಿ, ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದರಲ್ಲಿ ಗಂಭೀರವಾದ ಆಸಕ್ತಿ ಇತ್ತು. ಚಿಕಾಗೋದಲ್ಲಿ ಅಂತಹ ಬೋಧನೆಗೆ ತಕ್ಕ ಸಮಯವನ್ನು ಅವರು ನಿರೀಕ್ಷಿಸುತ್ತಿದ್ದರು. ತಮ್ಮ ಕೋಣೆಯಲ್ಲಿ ಕೆಲವು ಶಿಷ್ಯರೊಂದಿಗೆ ಕುಳಿತುಕೊಂಡಿದ್ದ ಶ್ರೀಲ ಪ್ರಭುಪಾದರು ಭಾಗವತದ ನಿರ್ದಿಷ್ಟ ಶ್ಲೋಕವೊಂದನ್ನು ಓದಲು ಸೂಚಿಸಿದರು. ಅದರ ಪ್ರಾರಂಭದ ಸಾಲನ್ನು ಅವರು ಸೂಚಿಸಿದರು. ಕಾಮಸ್ಯ ನೇಂದ್ರಿಯ ಪ್ರೀತಿ. ಹರಿಕೇಶರು ಶ್ಲೋಕವನ್ನು ಓದಿದರು. ಸಂಪೂರ್ಣವಾಗಿ ದಿಗ್ಭ್ರಾಂತವಾದ ಭೌತಿಕ ನಾಗರಿಕತೆಯು ಇಂದ್ರಿಯ ತೃಷ್ಟಿಯ ಕಡೆಗೆ ತಪ್ಪಾಗಿ ನಿರ್ದೇಶಿತವಾಗಿದೆ. ಇಂತಹ ನಾಗರಿಕತೆಯಲ್ಲಿ ಬದುಕಿನ ಎಲ್ಲಾ ವಲಯಗಳಲ್ಲಿಯೂ ಇಂದ್ರಿಯ ತುಷ್ಟಿಯೇ ಅಂತಿಮ ಗುರಿಯಾಗಿರುತ್ತದೆ. ರಾಜಕೀಯದಲ್ಲಿ, ಸಮಾಜ ಸೇವೆಯಲ್ಲಿ, ಪರಹಿತ ಚಿಂತನೆಯಲ್ಲಿ, ಲೋಕಪ್ರೀತಿಯಲ್ಲಿ, ಕೊನೆಗೆ ಧರ್ಮದಲ್ಲಿ ಅಷ್ಟೇ ಏಕೆ ಮೋಕ್ಷದಲ್ಲಿ ಕೂಡ ಇಂದ್ರಿಯ ತೃಪ್ತಿಯೇ ಪ್ರಧಾನ ಅಂಶವಾಗಿ ಕಾಣಿಸಿಕೊಳ್ಳುತ್ತದೆ. ರಾಜಕಾರಣದಲ್ಲಿ ಪ್ರಜಾನಾಯಕರು ತಮ್ಮ ವೈಯಕ್ತಿಕ ಇಂದ್ರಿಯ ತುಷ್ಟಿಗಾಗಿ ಪರಸ್ಪರ ಹೊಡೆದಾಡುತ್ತಾರೆ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೀಲಾ ಪ್ರಭುಪಾದರು ನಡುವೆ ಮಾತನಾಡಿದರು. ಈಗ ಇಂಡಿಯಾದಲ್ಲಿ ಆಗುತ್ತಿರುವುದು ಇದೆ. ಎಲ್ಲವನ್ನು ಮೊದಲೇ ಹೇಳಲಾಗಿದೆ. ಈ ಸಂಗತಿಯನ್ನು ನಾನು ಭಾವಾರ್ಥವನ್ನು ಬರೆಯುವಾಗ ಚರ್ಚೆ ಮಾಡಿದ್ದೇನೆ. ಮುಂದೆ ಓದು. ಹರಿಕೇಶ ಮುಂದೆ ಓದು ತೊಡಗಿದರು. ಈ ಪ್ರಜಾನಾಯಕರೆಂದರೆ ಕರೆಯಿಸಿಕೊಂಡವರು. ಅವರು ತಮ್ಮ ಇಂದ್ರಿಯ ತೃಪ್ತಿಯ ಬಗ್ಗೆ ವಾಗ್ದಾನಗಳನ್ನು ನೀಡಿದಾಗಲೇ ಮತದಾರರು ಅವರನ್ನು ಮೆಚ್ಚುತ್ತಾರೆ. ತಮ್ಮ ಇಂದ್ರಿಯ ತೃಪ್ತಿ ರಾಜಕೀಯ ನಾಯಕರಿಂದ ಆಗಲಿಲ್ಲವೆಂದರೆ ಮತದಾರರು ಅವರನ್ನು ಅಧಿಕಾರದಿಂದ ಕೆಳಗಿಳಿಸುತ್ತಾರೆ. ನಾಯಕರು ಮತದಾರರಿಗೆ ಇಂದ್ರಿಯ ತೃಪ್ತಿ ಒದಗಿಸದೆ ಅವರನ್ನು ಯಾವಾಗಲೂ ಅತೃಪ್ತಿ ಮಾಡುತ್ತಲೇ ಇರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂಷನ್ ಮಾಡಿ. ಇಲ್ಲ, ನಾನು ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಟೈಮ್ ಹತ್ರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 76 ಮಾತು. ಒಂಚೂರು 75 ಒಂದು ಸ್ವಲ್ಪ ತೋರಿಸ್ತೀರಾ? ಥ್ಯಾಂಕ್ಸ್. ಇಲ್ಲಿ ಪ್ರಭುಪಾದರು ಕೃಷ್ಣ ಪ್ರಜ್ಞೆನ ಹೇಗೆ ಜನಗಳಿಗೆ ಕೊಡಬೇಕು, ಯಾವ್ಯಾವ ರೀತಿ ಜನ ಇದ್ದಾರೆ ಅನ್ನೋದು ಹೇಳ್ತಾ ಇದ್ದಾರೆ. ನೋಡೋಣ. ನೀವು ಬಂದು ನಮ್ಮನ್ನು ಕೂಡಿಕೊಳ್ಳಿ ಎಂದರೆ ಅವರು ಬರುವುದಿಲ್ಲ, ನಮ್ಮ ಕೆಲಸ ನಮಗೆ ಎನ್ನುತ್ತಾರೆ. ನಾವು ಒಬ್ಬೊಬ್ಬರನ್ನು ಕರೆಯುತ್ತೇವೆ, ಇಲ್ಲಿ ಬನ್ನಿ, ಅವರು ಬರುವುದಿಲ್ಲ. ನಮ್ಮನ್ನು ಕಂಡರೆ ಅವರಿಗೆ ಹೊಟ್ಟೆ ಕಿಚ್ಚು. ನಾವು ಪಲಾಯನವಾದಿಗಳು, ನಾವು ಪರಾವಲಂಬಿಗಳು ಎಂದು ಮುಂತಾಗಿ ಹೇಳುತ್ತಾರೆ. ನಮ್ಮ ಬಳಿ ಬೇಕಾದಷ್ಟು ಕಾರುಗಳಿವೆ, ಭಕ್ತರ ಮುಖಗಳು ತೇಜವಾಗಿದೆ, ಅದನ್ನು ಅವರು ನೋಡುತ್ತಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆ ತಗೊಳ್ಳಿ, ಕೃಷ್ಣ ಪ್ರಜ್ಞೆಯಿಂದ ಏನು ಅನುಕೂಲ ಅಂತ ನಾವು ಎಷ್ಟು ಕರೆದ್ರೂ ಅವ್ರು ಬರೋದಿಲ್ಲ. ನಮ್ಮ ಕೆಲಸ ನಮಗೆ ಟೈಮ್ ಇಲ್ಲ ಅನ್ನೋ ಥರ ಅವ್ರು ಹೇಳ್ತಾರೆ. ಪ್ರತಿಯೊಬ್ಬರನ್ನು ಕರಿತೀವಿ, ಆದರೆ ಅವ್ರು ಬರೋದಿಲ್ಲ. ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗೋದಿಲ್ಲ, ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಲ್ಲ ಅದು. ಆಮೇಲೆ ನಾವೆಲ್ಲ ಪಲಾಯನವಾದಿಗಳಂದ್ರೆ ಓಡ್ ಹೋಗೋ ಜನಗಳು ಅಂತ, ಹೆದರ್ಕೊಂಡು, ಸಮಸ್ಯೆಗೆ ಹೆದರ್ಕೊಂಡು ಓಡೋಗೋರಿಗೆ ಪಲಾಯನವಾದಿಗಳು ಅಂತ ಕರೀತಾರೆ. ಸೊ ಹಾಗಾಗಿ ಅವ್ರು ಬರೋದಿಲ್ಲ. ನಮ್ಮನ್ನು ಆಯ್ತಲ್ಲ, ನಾವು ಪರಾವಲಂಬಿಗಳು, ಅಂದರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋರು, ನಾವು ಇಂಡಿಪೆಂಡೆಂಟ್ ಅಲ್ಲ ಅಂತ ಅವರೆಲ್ಲ ಮಾತಾಡ್ತಾರೆ ಅಂತ ಹೇಳ್ತಾರೆ. ನಮ್ಮ ಹತ್ರ ಬೇಕಾದಷ್ಟು ಗಾಡಿಗಳಿದೆ, ಅಂದರೆ ಕಾರೆಲ್ಲ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಾತಾಜಿ 76.
ಇಲ್ಲಿ ನಾವು ಸುಖವಾಗಿ ಊಟ ಮಾಡುತ್ತೇವೆ, ನಮಗೆ ಯಾವ ಸಮಸ್ಯೆಗಳು ಇಲ್ಲ, ಆದರೆ ನಾವು ಬನ್ನಿ ಎಂದರೆ ಅವರು ಬರುವುದಿಲ್ಲ. ಇದು ತುಂಬ ಕಷ್ಟ. ಹರೇ ಕೃಷ್ಣ ಜಪ ಮಾಡಿ ನರ್ತನ ಮಾಡಿ ಎಂದು ನಾವು ಹೇಳಿದರೆ ಓಹೋ ಅದು ಅವರಿಗೆ ಭಾರಿ ಕಷ್ಟದ ಕೆಲಸ. ಇಲ್ಲಿಗೆ ಬಂದ ಕೂಡಲೇ ಅವರಿಗೆ ಗೊತ್ತಾಗುತ್ತದೆ ಇಲ್ಲಿ ಟೀ ಇಲ್ಲ, ಮದ್ಯಪಾನವಿಲ್ಲ, ಮಾಂಸವಿಲ್ಲ, ಸಿಗರೇಟ್ ಇಲ್ಲ, ನಾವು ಈ ವಸ್ತುಗಳಿಂದ ಪಲಾಯನ ಮಾಡುತ್ತಿದ್ದೇವೆ ಎಂದು ಬೇಕಾದರೆ ನೀವು ಹೇಳಿ, ಆದರೆ ನಾವು ಸಂತೋಷದಿಂದ ಪಲಾಯನ ಮಾಡುತ್ತಿಲ್ಲ, ಆದರೆ ಅವರು ಪಲಾಯನ ಮಾಡುತ್ತಿರುವುದು ಸಂತೋಷದಿಂದ. ಇಲ್ಲೇನು ಹೇಳ್ತಾರೆ, ನಾವು ಆರಾಮಾಗಿದ್ದೀವಿ, ಸುಖವಾಗಿದ್ದೀವಿ, ಊಟ ಮಾಡ್ತಾ ಇದ್ದೀವಿ ಕರೆಕ್ಟಾಗಿ ದೇವ್ರ ಪ್ರಸಾದನ, ನಮಗೆ ಯಾವುದೋ ಒಂದು ಸಮಸ್ಯೆ ಅಂದರೆ ಏನು ಒಂದು ಕಷ್ಟ ಇದು ಇಲ್ಲ ನಮಗೆ, ಆದರೆ ಬನ್ನಿ ಎಂದರೆ ಬರೋದಿಲ್ಲ. ಅಂದರೆ ಅವರು ಇದು ತುಂಬ ಕಷ್ಟ, ನೀವು ಹರೇನಾಮ ಜಪ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ ಎಂದು ನಾವು ಹೇಳಿದರೆ ಓಹೋ ಅದು ಅವರಿಗೆ ಭಾರಿ ಕಷ್ಟದ ಕೆಲಸ. ಅಂದರೆ ಏನಂದರೆ ಅವರಿಗೆ ಇಲ್ಲಿ ಬಂದ ಕೂಡಲೇ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಟೀ ಕಾಫಿ ಇರೋದಿಲ್ವಲ್ಲ, ಸೊ ಟೀ ಕಾಫಿ ಇಲ್ಲ, ಆಮೇಲೆ ಇಂಟಾಕ್ಸಿಕೇಶನ್ ಮದ್ಯಪಾನ ಇಲ್ಲ, ಮೀಟ್ ಈಟಿಂಗ್ ಮಾಂಸ ಇಲ್ಲ, ಇವೆಲ್ಲ ರೆಗ್ಯುಲೇಟರಿ ಪ್ರಿನ್ಸಿಪಲ್ಸು ಶ್ರೀಲ ಪ್ರಭುಪಾದರು ಮಾಡಿರೋದು. ಸೊ ಇದು ಯಾವುದೂ ಇಲ್ಲ, ಸಿಗರೇಟ್ ಇಲ್ಲ, ನಾವು ಈ ವಸ್ತುಗಳಿಂದ ಇದರಿಂದ ನಾವು ಪಲಾಯನ ಮಾಡ್ತೀವಿ, ನಾವು ಕೃಷ್ಣ ಪ್ರಜ್ಞೆಯಿಂದ ಅಲ್ಲ ಮತ್ತು ಜನಗಳಿಂದ ಅಲ್ಲ ಅಂತ. ಸೊ ಎಂದು ಬೇಕಾದರೆ ನೀವು ಹೇಳಿ, ಆದರೆ ನಾವು ಸಂತೋಷದಿಂದ ಪಲಾಯನ ಮಾಡುತ್ತಿಲ್ಲ, ಅಂದರೆ ನಾವು ಹ್ಯಾಪಿನೆಸ್ಸಿಂದ ನಾವು ಹೊರಗೆ ಹೋಗ್ತಾ ಇಲ್ಲ, ದುಃಖ ಪಡ್ತಾ ಇಲ್ಲ, ಇದು 4 ಮಾಡಬಾರದೇ ಇರೋ ಕೆಲಸದಿಂದ ನಾವು ಪಲಾಯನ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಡೆನ್ವರ್ನಲ್ಲಿದ್ದಾಗ ಶ್ರೀಲ ಪ್ರಭುಪಾದರಿಗೆ ನಿಶ್ಚಿತವಾದ ಕಾರ್ಯಕ್ರಮವಿಲ್ಲದಿದ್ದರೆ ಅವರು ಕೆಲವು ಆಪ್ತರು ಅವರ ಕೋಣೆಯಲ್ಲಿ ಸೇರುತ್ತಿದ್ರು. ಅಂದರೆ ಡೆನ್ವರಲ್ಲೇ ಇದ್ದರು ಇನ್ನು ಪ್ರಭುಪಾದರು, ಆವಾಗ ಅವ್ರಿಗೇನು ಪ್ರೋಗ್ರಾಮ್ ಬೇರೆ ಇಲ್ಲದೆ ಇದ್ದರೆ ಅವರು ಪರ್ಸ್ನಲ್ ರೂಮ್ ಇರುತ್ತಲ್ಲ ಅಲ್ಲಿ ಇದ್ದರು. ಆಗ ಅವ್ರ ಜೊತೆ ಇರೋ ಶಿಷ್ಯಂದ್ರೆಲ್ಲ ತುಂಬ ಕ್ಲೋಸ್ ಆಗಿರೋರು ಅವ್ರ ಜೊತೆ ಇರ್ತಾರೆ. ತಮ್ಮೊಂದಿಗೆ ಅಣುಕು ಚರ್ಚೆ ಮಾಡುವಂತೆ ಶ್ರೀ ಪ್ರಭುಪಾದರು ಅವರನ್ನು ಪ್ರಚೋದಿಸುತ್ತಿದ್ದರು. ಸೊ ಅದೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾರೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ರತಿಯೊಂದು ವಸ್ತುವು ಇನ್ನೊಂದು ಯಾವುದೇ ವಸ್ತುವಿಂದ ಬರಬೇಕು, ಇದನ್ನು ಯಾರು ಒಪ್ಪದಿರಲಾರರು. ಈಗ ನನ್ನ ಪ್ರಶ್ನೆ ಇಷ್ಟೇ, ಆ ಪರಮ ಸತ್ಯ ಯಾವುದು ಎಂಬುದು ನಿಮಗೆ ಗೊತ್ತಾ? ಅಂದರೆ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಇದ್ದರೆ ಅದ್ರ ಹಿಂದೆ ಇನ್ನೊಂದು ಅದನ್ನು ತಯಾರು ಮಾಡಿರುವಂಥದ್ದು ಆಬ್ಜೆಕ್ಟ್ ಇರಲೇಬೇಕು, ಇಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇವಾಗ ಮರ ಬರಬೇಕು ಅಂದರೆ ಬೀಜ ಇರಲೇಬೇಕು ಅದಕ್ಕೆ. ಹಾಗೆ ಈ ನನ್ನ ಪ್ರಶ್ನೆ ಏನಂದರೆ, ಪರಮ ಸತ್ಯ ಅಲ್ಟಿಮೇಟ್ ಟ್ರೂತ್, ಫೈನಲ್ ಟ್ರೂತ್ ಯಾವ್ದು ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ಬ್ರಹ್ಮಾನಂದ್ರ ಅವ್ರ ಶಿಷ್ಯಂದ್ರು ಪರಮ ಸತ್ಯ ಒಂದು ಇದೆ ಎಂಬುದು ನಮಗೆ ಗೊತ್ತು ಇದೆ ಅಂತ, ಆದರೆ ಅದು ಏನು ಅಂತ ಹೇಳಕ್ಕೆ ಗೊತ್ತಾಗ್ತಿಲ್ಲ ಅಂತಾರೆ. ಆದರೆ ಈ ಕ್ಷಣದಲ್ಲಿ ಅದು ಏನು ಎಂಬುದನ್ನು ನಾವು ನೇರವಾಗಿ ಹೇಳಲಾರೆವು. ಪ್ರಭುಪಾದರು ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ ಪರಮಸತ್ಯ ಯಾವುದು ಎಂಬುದು ಸ್ವತಃ ತಿಳಿದಿಲ್ಲ ಎನ್ನುವಾಗ ಪರಮಸತ್ಯದ ಬಗ್ಗೆ ವೇದಗಳು ಹೇಳುವುದನ್ನು ಅಥವಾ ಒಪ್ಪಿಕೊಳ್ಳೋದು ಕಾರಣವಿಲ್ಲ. ಅಂದರೆ ಇವಾಗ ಏನು ಪರಮಸತ್ಯ ಅನ್ನೋದೇ ನಂಗೆ ಗೊತ್ತಿಲ್ಲದೆ ಇದ್ಮೇಲೆ ವೇದದಲ್ಲಿ ಅದೆಲ್ಲ ಫುಲ್ ಡೀಟೇಲಾಗಿ ಹೇಳಿದ್ರು ಕೂಡ ಅವ್ರು ಒಪ್ಕೊಳ್ಳೋದಿಲ್ಲ, ಯಾಕೆಂದರೆ ಅವ್ರಿಗೆ ಅದೇ ಗೊತ್ತಿರಲ್ವಲ್ಲ. ಹಾಗೆ ಕೃಷ್ಣನೇ ಪರಮಸತ್ಯ ಎಂಬುದನ್ನು ಈ ಮನುಷ್ಯ ಒಪ್ಪದಿರಲಾರ. ಪ್ರಭುಪಾದರು ಹೇಳ್ತಾರೆ, ಅಂದರೆ ಕೃಷ್ಣನೇ ಅಲ್ಟಿಮೇಟ್ ಟ್ರೂತು ಅಂತ ನಾವು ಹೇಳಿದ್ರೆ ಅದನ್ನು ಅವ್ರು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ನಮಗೆ ತತ್ವ ಗೊತ್ತಿಲ್ಲದಿದ್ದರೆ ಗೊತ್ತಿರುವವರು ಹೇಳಿದನ್ನು ನಾವು ಇವಾಗ ನನಗೇನೋ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲದೆ ಇರೋದನ್ನು ಇನ್ನೊಬ್ರು ಗೊತ್ತಿರೋರು ಹೇಳಿದ್ರೆ ನಾವು ಅದನ್ನು ತಿಳ್ಕೊಬೇಕು, ಒಪ್ಕೋಬೇಕು. ಆದರೆ ಆ ಥರ ಜನ ಇವಾಗಿಲ್ಲ ಅಂತ ಹೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ, ನಾನು ಬೇಕಾದಷ್ಟು ಕಳ್ಳ ನಾಣ್ಯಗಳನ್ನು ನೋಡಿದ್ದೇನೆ, ನಿಜವಾದ ನಾಣ್ಯಗಳು ಇವೆ ಎಂದು ನಾನು ಏಕೆ ತಿಳಿಯಬೇಕು ಎಂದು ಪ್ರಶ್ನಿಸಿದ ಹಾಗೆ. ಅಂದರೆ ಕೋಟಾ ನೋಟು ಇದೆ ಅಂತ ಈ ಕೋಟಾ ನೋಟ್ನ ನಾವು ನೋಡ್ತಾ ಇದ್ರೆ ಒರಿಜಿನಲ್ ನೋಟ್ ಇರಲೇಬೇಕು ಅಂತ ನಮಗೆ ಗೊತ್ತಿರಬೇಕು ಹಾಗೆ ಎಂದು ಪ್ರಶ್ನಿಸಿದ ಹಾಗೆ. ಕಳ್ಳ ನಾಣ್ಯಗಳು ಇರುತ್ತವೆ ನಿಜ, ಹಾಗೆ ನಿಜವಾದ ನಾಣ್ಯಗಳು ಇರುತ್ತವೆ. ಯಾವುದು ಕಳ್ಳ ನಾಣ್ಯ, ಯಾವುದು ನಿಜವಾದ ನಾಣ್ಯ ಎಂದು ನಾವು ಗುರುತು ಸಾಧ್ಯವಾಗದಿದ್ದರೆ ಅದು ನಮ್ಮ ದುರದೃಷ್ಟ. ನಮಗೆ ಗೊತ್ತಾಗಬೇಕು ಕೋಟಾ ನೋಟ್ ಯಾವುದು, ಒರಿಜಿನಲ್ ನೋಟ್ ಯಾವುದು ಅಂತ. ಅಂಗಡಿಗೆ ತೊಗೊಂಡು ಹೋದರೆ ಅವರು ತೊಗೊಂಡು ಹೋಗೋಕ್ಕಿಂತ ಮುಂಚೆನೇ ನಮ್ಗೆ ಗೊತ್ತಾಗಬೇಕು, ಇಲ್ಲದೇ ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ ಇದು ನಡೆಯಲ್ಲ ಇದು ಅಂತ. ಈಗ ಇನ್ನೊಬ್ಬ ಸನ್ಯಾಸಿ ಹೀಗೆ ಸವಾಲು ಹಾಕಿದ, ಕೃಷ್ಣ ಪ್ರಜ್ಞಾ ವಿಚಾರವು ಉದ್ದೇಶವಾಗಿದೆ, ಏಕೆಂದರೆ ಸತ್ಯಗಳು ಅನೇಕ, ದೇವತೆಗಳು ಕೂಡ ಅನೇಕ. ಆಗ ಶ್ರೀಲ ಪ್ರಭುಪಾದರು ಹೇಳಿದರು, ಅದೇ ಆದರೆ ಪರಮ ಸತ್ಯ ಒಂದೇ. ಅಂದರೆ ಕೃಷ್ಣ ಪ್ರಜ್ಞೆ ತುಂಬ ಸ್ಕ್ಯಾಟರ್ಡ್ ಆಗಿದೆ, ಇದ್ರ ವಿಚಾರ ಎಲ್ಲ ತುಂಬ ದೇವತೆಗಳಿದ್ದಾರೆ, ತುಂಬ ಇದು ಸತ್ಯ ತುಂಬ ಥರ ಸತ್ಯಗಳಿದೆ ಹಾಗೆ ಅಂತ. ಆದರೆ ಪ್ರಭುಪಾದರು ಹೇಳ್ತಾರೆ, ದೇವರು ಒಬ್ಬನೇ, ಅವನಿಗೆ ಪ್ರತಿಸ್ಪರ್ಧಿಗಳೇ ಇಲ್ಲ. ಕೃಷ್ಣ ಭಗವಂತನಿಗೆ ಯಾರು ಕಾಂಪಿಟೇಟರ್ಸ್ ಇಲ್ಲ. ಒಬ್ಬ ವ್ಯಕ್ತಿ ಕೃಷ್ಣನನ್ನು ದೇವರೆಂದು ಒಪ್ಪಿಕೊಳ್ಳದಿದ್ದರೆ ಮಾತಾಜಿ ಮೇಲ್ ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ.
ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಮತ್ತೆ ಸ್ಟಾರ್ಟಿಂಗ್ ಇಂದಾನೆ ಕೃಷ್ಣನಿಗಿಂತ ಪರಿಪೂರ್ಣವನಾದ ಇನ್ನೊಬ್ಬ ದೇವರನ್ನು ಅವರು ತೋರಿಸಬೇಕು. ಹರೇ ಕೃಷ್ಣ. ಮೇಲ್ಗಡೆನೆ ಮಾತಾಜಿ. ಕೃಷ್ಣನ ಪರಮಾದೇವನ ಇಲ್ಲಿ ಓಕೆ ಸಾರಿ ಅಂದರೆ ಅವರು ಅವ್ರಿಗೆ ಇವಾಗ ಕೃಷ್ಣನೇ ಪರಮ ಸತ್ಯ, ಅವನೇ ಅಲ್ಟಿಮೇಟ್ ಅಂತ ಅವ್ರು ಒಪ್ಕೊಳ್ಳದೆ ಇದ್ರೆ ಅವ್ರಿಗಿನ್ನ ಬೇರೆ ಇನ್ಯಾರು ಹೈಯರ್ ಇದ್ರೆ ಅವ್ರನ್ನ ತೋರಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಒಬ್ಬ ವ್ಯಕ್ತಿಗೆ ಯಾರು ದೇವರು ಎಂಬುದು ಗೊತ್ತಿಲ್ಲದಿರುವಾಗ ಆ ಮನುಷ್ಯ ಕೃಷ್ಣನನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ. ಸೊ ಇವಾಗ ನನ್ಗೆ ಯಾರು ದೇವರು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲದೆ ಇದ್ಮೇಲೆ ಕೃಷ್ಣನ್ ನಾವು ಅಲ್ಲಿಗಳಕ್ಕೆ ಸಾಧ್ಯ ಇಲ್ಲ, ಮಾಡಬಾರ್ದು ಅಂತ ಹೇಳ್ತಾರೆ. ನೀವು ಯಾರು ದೇವರೆಂಬುದು ನಿನಗೆ ಗೊತ್ತಿಲ್ಲ, ಆದರೂ ನೀನು ಕೃಷ್ಣ ದೇವರಲ್ಲ ಎಂದು ಉದ್ದತನವಾಗಿ ಹೇಳುತ್ತಿದ್ದೆ. ಔದತ್ಯ ಇರುವುದು ನಿನ್ನಲ್ಲೇ ಅದು ಮಿಸ್ಟೇಕ್ ಇದೆ. ಸೊ ನಿನಗೆ ಗೊತ್ತಿಲ್ಲ ಯಾರು ಅಂತ ನಾನು ಹೇಳಿದ್ರು ನೀನು ನಂಬಲ್ಲ. ಸೊ ಆ ಥರ ಮಾಡಬಾರ್ದು ಅಂತ ಪ್ರಭುಪಾದರು ಅವ್ರಿಗೆ ತಿಳುವಳಿಕೆ ಹೇಳ್ತಾರೆ. ಪ್ರಭುಪಾದರು ಕೃಷ್ಣನ ಪರಮಾಧಿಕಾರವನ್ನು ಒಪ್ಪದಿರುವವರನ್ನು ಗೂಬೆಗಳಿಗೆ ಹೋಲಿಸುತ್ತಾರೆ. ಅಂದರೆ ಕೃಷ್ಣಂದೇ ಮೇಯ್ನ್ ಎಲ್ಲ ಅನ್ನೋದನ್ನ ಯಾರು ಒಪ್ಪಲ್ವೋ ಅವ್ರನ್ನ ಗೂಬೆಗಳು, ಯಾಕಂದ್ರೆ ಗೂಬೆಗಳಿಗೆ ನಮ್ಗೆ ಗೊತ್ತು, ಅವರು ಗೂಬೆಗಳಿಗೆ ನಮ್ಗೆ ಹಗಲಿದ್ದಾಗ ಅವರು ನೈಟ್ ಅಂದರೆ ಮಲ್ಕೊಂಡಿರುತ್ತವೆ, ನಾವು ಮಲಗಿದ್ದಾಗ ನಮ್ಗೆ ರಾತ್ರಿ ಇದ್ದಾಗ ಅವು ಎದ್ದು ಓಡಾಡ್ತಿರುತ್ತವೆ ಅಂತ. ಹಾಗೆ ಅಂದರೆ ಸೂರ್ಯನ ಬೆಳಕು ಬಿದ್ದರೂ ಕೂಡ ಅವ್ರೇನು ಕಣ್ಬಿಡಲ್ಲ ಅವು ಗೂಬೆಗಳು, ನಾಕ್ಟರ್ನಲ್ ಅಂತಾರಲ್ಲ ಹಾಗೆ ರಾತ್ರಿ ಎಲ್ಲ ಹಗಲೆಲ್ಲ ಮಲಗಿರ್ತಾರೆ. ಸೊ ಸೂರ್ಯನ ಪ್ರಕಾಶವನ್ನು ನೋಡುವುದಕ್ಕೆ ಕಣ್ಣು ತೆರೆಯುವುದೇ ಇಲ್ಲ. ಇಂತಹ ಜನ ನಾವು ದೇವರನ್ನು ನೋಡಬೇಕು ಎನ್ನುತ್ತಾರೆ. ಇಗ್ನೋರೆಂಟ್ ಪೀಪಲ್ಗೆ ಗೂಬೆಗಳನ್ನೇ ಹೋಲಿಸಿದ್ದಾರೆ. ನಾವು ದೇವ್ರು ನೋಡಬೇಕು ಅಂತ ಹೇಳ್ತಾರೆ, ಇವ್ರಿಗೆ ಅಜ್ಞಾನಿಗಳು ಅನ್ನೋ ಥರ ಅವರು ಹೇಳ್ತಾ ಇದ್ದಾರೆ. ಆದರೆ ದೇವರು ಸ್ವತಃ ಅವರ ಎದುರಿಗೆ ಬಂದಾಗ ಅಥವಾ ತನ್ನ ಶುದ್ಧ ಪ್ರತಿನಿಧಿಯನ್ನು ಕಳುಹಿಸಿದಾಗ ಅವರು ಅದನ್ನು ನೋಡುವುದೇ ಇಲ್ಲ. ಇದೇ ನಾವು ವಿಚಾರ ಭಗವತಿಯಲ್ಲಿ ಭಗವಂತನೂ ಹೇಳಿದ, ನಾನು ಪ್ರತಿ ಸಲ ಬಂದಾಗಲೂ ಕೂಡ ಎಲ್ಲ ನನ್ನ ಥರನೇ ಮನುಷ್ಯರ ಥರನೇ ನಾನು ಅಂತ ತಿಳ್ಕೊಂಬಿಡ್ತಾರೆ, ಅದು ಅವ್ರ ತಪ್ಪು ಅಂತ. ಹಾಗೆ ಶುದ್ಧ ಪ್ರತಿನಿಧಿಗಳನ್ನು ಕಳುಹಿಸಿದಾಗ ದೇವರು ತಾವು ಬರೋಕ್ಕಾಗದೇ ಇದ್ರೂ ಅವ್ರ ಪ್ರತಿನಿಧಿನ ಕಳಿಸ್ತಾರೆ. ಇವಾಗ ಚೈತನ್ಯ ಮಹಾಪ್ರಭುಗಳು ಶೀಲ ಪ್ರಭುಪಾದರನ್ನ ಕಳಿಸ್ಕೊಟ್ಟಿದಾರಲ್ಲ ನಮ್ಮನ್ನೆಲ್ಲ ಉದ್ಧಾರ ಮಾಡಲಿ ಅಂತ. ಹಾಗೆ ಆ ಥರ ಇದ್ದರೂ ಕೂಡ ಜನ ನೋಡಲ್ಲ, ಅಷ್ಟೊಂದು ಅವ್ರಿಗೆ ಇಗ್ನೋರೆಂಟ್, ಅಷ್ಟೊಂದು ಅವ್ರಿಗೆ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಡೆನ್ವರ್ನಲ್ಲಿ ಇನ್ನೊಂದು ದಿನ ಬೆಳಗಿನ ತಿರುಗಾಟ ಸಮಯದಲ್ಲಿ ತಮಾಲ ಕೃಷ್ಣ ಗೋಸ್ವಾಮಿಯವರು ಪ್ರಭುಪಾದರಿಗೆ ಹೇಳಿದರು. ಅದೇ ಅವ್ರ ಮಾರ್ನಿಂಗ್ ವಾಕ್ ಇರುತ್ತಲ್ಲ, ಅಲ್ಲಿದ್ದಾಗ ತಮಾಲ್ ಕೃಷ್ಣ ಗೋಸ್ವಾಮಿ ಅಂದ್ರೆ ಅವ್ರ ಶಿಷ್ಯ ಅಂದ್ರೆ ಪ್ರಭುಪಾದರಿಗೆ ಹೇಳ್ತಾರೆ, ದೇವಾಲಯದ ಕೆಲವು ಭಕ್ತರು ಆಹಾರ ನಿಯಂತ್ರಣದ ಬಗ್ಗೆ ಪುಸ್ತಕಗಳನ್ನು ಓದುತ್ತಿದ್ದಾರೆ ಮತ್ತು ದೇವಾಲಯದಲ್ಲಿ ದೇವರಿಗೆ ಅರ್ಪಿಸಿದ ಪ್ರಸಾದವನ್ನು ತೆಗೆದುಕೊಳ್ಳುತ್ತಿಲ್ಲ. ಅವ್ರು ಹೇಳ್ತಾರೆ ಪ್ರಭುಪಾದರಿಗೆ, ಭಕ್ತರು ಕೆಲವರು ಫುಡ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಆ ಥರ ಪುಸ್ತಕ ಎಲ್ಲ ಓದ್ತಾ ಇದ್ದಾರೆ, ಭಗವಂತನಿಗೆ ಅರ್ಪಿಸಿದೋ ಪ್ರಸಾದನ ಅವ್ರು ತಗೋತಾ ಇಲ್ಲ. ಶ್ರೀಲ ಪ್ರಭುಪಾದ ತಕ್ಷಣ ಕೇಳ್ತಾರೆ, ಇದು ಸರಿಯಲ್ಲ, ಯಾಕೆ ಹೀಗೆ ಅಂತ. ಉಪವಾಸ ಆರೋಗ್ಯಕ್ಕೆ ಒಳ್ಳೇದು, ಉಪವಾಸ ಮಾಡಬೇಕು ನಿಜ, ಆದರೆ ನಿಶಕ್ತಿ ಆಗೋಷ್ಟು ಮಾಡಬಾರ್ದು, ಪ್ರಸಾದನ ತಗೋಬೇಕು ಅಂತ ಅವ್ರು ಹೇಳ್ತಾರೆ. ತಗೊಂಡು ನಾವು ಯಾಕೆಂದರೆ ಪ್ರಸಾದ ತಗೊಂಡು ನಮಗೆ ಎನರ್ಜಿ ಬೇಕಲ್ಲ ಕೆಲಸ ಮಾಡೋದಕ್ಕೆ, ಭಗವಂತನ ಸೇವೆ ಮಾಡೋದಕ್ಕೆ. ಸೊ ಹಾಗಾಗಿ ಅವರು ಆ ಥರ ಮಾಡಬಾರ್ದು ಅಂತ ಹೇಳ್ತಾರೆ. ಒಬ್ಬ ಭಕ್ತ ಪ್ರಭುಪಾದರಿಗೆ ಹೇಳಿದ, ನಾನು ಹೆಚ್ಚಾಗಿ ಧಾನ್ಯಗಳ ಪ್ರಸಾದ ತೆಗೆದುಕೊಂಡಾಗ ಒಂದು ಬಗೆಯ ಆಲಸ್ಯ ಉಂಟಾಗುತ್ತದೆ, ಅದಕ್ಕಾಗಿ ಧಾನ್ಯಗಳ ಬದಲಾಗಿ ಹಣ್ಣು ತೆಗೆದುಕೊಳ್ಳುತ್ತಿದ್ದೇನೆ ಅಂತ. ಅಂದರೆ ಬೇರೆದೆಲ್ಲ ತಿಂದರೆ ನನಗೆ ಸ್ವಲ್ಪ ಆಲಸ್ಯ ಬರುತ್ತೆ, ಸೊ ನನಗೇನು ಬೇರೆ ಕೆಲಸ ಮಾಡೋದಕ್ಕಾಗಲ್ಲ, ಫ್ರೂಟ್ಸ್ನ ತಗೋತೀನಿ ಅಂತ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಫ್ರೂಟ್ಸು ಹಣ್ಣುಗಳು ಕೂಡ ದೇವರಿಗೆ ಅರ್ಪಣೆ ಮಾಡಿರುತ್ತಲ್ಲ, ಸೊ ಹಾಗಾಗಿ ತಗೋಬೋದು ಅಂತ. ಆಮೇಲೆ ಲಾಸ್ ಏಂಜಲೀಸ್ನಲ್ಲಿ ಕೆಲವು ಮನೆಗಳಲ್ಲಿ ಮನೆಯಲ್ಲೇ ಆಹಾರ ತಯಾರಿಸುತ್ತಾರೆ. ಅವರು ದೇವಸ್ಥಾನದಲ್ಲಿ ದೇವರ ಪ್ರಸಾದ ತೆಗೆದುಕೊಳ್ಳುತ್ತಿಲ್ಲ. ಅಂದರೆ ಎಲ್ಲೇ ಲಾಸ್ ಏಂಜಲ್ಸ್ ಇದೆಯಲ್ಲ ಕ್ಯಾಲಿಫೋರ್ನಿಯಾ, ಅಲ್ಲಿ ಕೆಲವು ಮನೆಗಳಲ್ಲಿ ಆಹಾರ ಅವರೇ ತಯಾರು ಮಾಡ್ತಾರೆ, ದೇವಸ್ಥಾನದವರು ಪ್ರಸಾದ ತಗೊಳ್ಳೋದಿಲ್ಲ ಅಂತ ಎಂದು ಹೇಳಿದ ಭವಾನಂದ ಗೋಸ್ವಾಮಿಯವರು ಮಾಯಾಪುರ ಉತ್ಸವದಲ್ಲಿ 100 ಜನ ಭಕ್ತರು ನೆಲದ ಮೇಲೆ ಕುಳಿತು ಸಾಮೂಹಿಕ ಪ್ರಸಾದ ಸ್ವೀಕಾರ ಮಾಡುತ್ತಿದ್ದ ಅದ್ಭುತ ದೃಶ್ಯವನ್ನು ವರ್ಣಿಸಿದರು. ಸೊ ಅಲ್ಲಿ ಮಾಯಾಪುರದಲ್ಲಿ ಹೇಗೆ ಉತ್ಸವ ಮಾಡ್ತಾರೆ, ಅಲ್ಲಿ ಎಷ್ಟು ಜನ ಸೇರ್ತಾರೆ, ಅದೆಲ್ಲ ಸಾಮೂಹಿಕ ಒಟ್ಟಿಗೆ ಕೂತ್ಕೊಂಡು ಪ್ರಸಾದ ಹೇಗೆ ತಗೋತಾರೆ ಅನ್ನೋದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾರು? ಭವಾನಂದ ಸ್ವಾಮಿಗಳು. ಪ್ರಭುಪಾದ ಹೇಳ್ತಾರೆ, ಸರಿ, ಮತ್ತೆ ತೊಂದರೆ ಏನಿದೆ ಇಲ್ಲಿ? ಚಪಾತಿ, ಅನ್ನ, ಸೊಗಸಾದ ಸಾತ್ವಿಕ ಆಹಾರಗಳು, ಅವುಗಳನ್ನು ತೆಗೆದುಕೊಳ್ಳೋದಕ್ಕೆ ಏನು ತೊಂದರೆ? ಸರಿ, ಹಾಗಾದ್ರೆ ನಿಮ್ಗೆ ಏನು ತೊಂದರೆ ಆಗ್ತಿದೆ? ಇಷ್ಟೊಳ್ಳೆ ಸಾತ್ವಿಕ ಫುಡ್ ಸಿಗ್ತಾ ಇದೆ, ಭಗವಂತನಿಗೆ ಅರ್ಪಿಸಿದ್ದು ಪ್ರಸಾದ ಸಿಗ್ತಾ ಇದೆಯಲ್ಲ ಅಂತ. ಹರಿಕೇಶ ಅನ್ನೋರು ಹೇಳ್ತಾರೆ, ಬಹಳ ಜನ ಭಕ್ತರು ನಿಮ್ಮ ಮಾತು ಉದ್ಧರಿಸುತ್ತಿದ್ದಾರೆ,
ಅವರ ವಾದ ಇಷ್ಟೇ, ನಾವು ಧಾನ್ಯಗಳನ್ನು ತಿನ್ನಬೇಕಾಗಿಲ್ಲ. ಪ್ರಭುಪಾದರೆ ಧಾನ್ಯಗಳಿರುವುದು ಪ್ರಾಣಿಗಳಿಗಾಗಿ ಎಂದು ಹೇಳಿದ್ದಾರೆ. ಅಂದರೆ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಧಾನ್ಯಗಳನ್ನ ನಾವು ತಿನ್ನಬೇಕಾಗಿಲ್ಲ, ಧಾನ್ಯಗಳಿರೋದು ಪ್ರಾಣಿಗಳಿಗೆ ಅಂತ, ಕಾಳು ಇದೆಲ್ಲ ಹೇಳ್ತೀವಲ್ಲ ಅದು ಅಂತ ಪ್ರಭುಪಾದರೆ ಹೇಳಿದಾರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಆದರೆ ನಾನೇ ಧಾನ್ಯಗಳನ್ನು ತಿನ್ನುತ್ತಿದ್ದೇನಲ್ಲ ಅಂತ ಹೇಳ್ತಾರೆ. ನಾನು ತಿಂತಾ ಇದ್ದೀನಲ್ಲ, ನಾನು ತಿಂದ್ಮೇಲೆ ನೀವು ತಿನ್ಬೋದಲ್ಲ ಅನ್ನೋ ಆ ಥರ ಹೇಳ್ತಾರೆ. ನಾನು ಅವರಿಗೆ ಅದನ್ನೇ, ಅವನ ಶಿಷ್ಯ ಹರಿಕೇಶ ಅನ್ನೋರು, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವ್ರಿಗೆ ಅಂತ ಹೇಳ್ತಾರೆ. ಮಾತಿಗೆ ಅವರು ಪ್ರಭುಪಾದರು ಹೇಳಿದ್ದಾರೆ ಎನ್ನುತ್ತಾರೆ. ಅಂದ ಮೇಲೆ ನನ್ನ ಮಾತನ್ನು ನೀವು ನಂಬಬೇಕು. ಪ್ರಭುಪಾದರು ಮಾತ್ಗೂ ನಾನು ಹೇಳಿದ್ದು ಅಂತ ಅವ್ರು ಹೇಳ್ತಾ ಇದ್ಮೇಲೆ ನಾನು ಹೇಳಿದ್ದೆಲ್ಲ ನೀವು ನಂಬಬೇಕು ಅಂತ ಹೇಳ್ತಾರೆ. ಮಾತಾಜಿ ನೆಕ್ಸ್ಟ್. ಪ್ರಭುಪಾದರು ಸ್ಪಷ್ಟವಾಗಿ ಹೇಳಿದರು, ದೇವರ ಪ್ರಸಾದವನ್ನು ತ್ಯಜಿಸುವಂತೆ ಮಾಡುವ ಆರೋಗ್ಯ ಸಲಹೆಗಳು ಭಕ್ತರು ಖಂಡಿತ ಕೇಳಬಾರ್ದು. ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಬಾರ್ದು. ಅಂಥದ್ರಿಂದ ನಿಮಗೆ ಆರೋಗ್ಯ ಸಜೆಷನ್ಸು ತಗೋಬಾರ್ದು ಅಂತ. ಪ್ರಭುಪಾದರು ಪ್ರಸಾದವನ್ನು ಸ್ವೀಕರಿಸಿ, ಏನು ಬೇಕಾದರೂ ಆಗಲಿ, ಪ್ರಸಾದ ನೀವು ತಗೊಳ್ಳಿ, ಏನೂ ಆಗೋದಿಲ್ಲ, ಏನು ಬೇಕಾದರೂ ಆಗಲಿ, ನೋಡೋಣ ಅನ್ನೋ ಥರ. ತಮಾಲ್ ಕೃಷ್ಣ ಅನ್ನೋರು ಹೇಳ್ತಾರೆ, ಬೇಕಾದರೆ ಪ್ರಸಾದವನ್ನು ಸ್ವೀಕರಿಸುತ್ತಾ ನಾವು ಪ್ರಾಣವನ್ನು ಬಿಡೋಣ, ಪ್ರಸಾದ ತಗೊಳ್ತಾ ಇರೋಣ, ಬೇಕಾದ್ರೆ ಹಾಗೆ ನಾವು ದೇಹ ತ್ಯಾಗ ಮಾಡೋಣ ಬೇಕಾದ್ರೆ ಅಂತ. ಪ್ರಭುಪಾದರು ಹೇಳ್ತಾರೆ, ಹೌದು, ಭಕ್ತ ಎಂದರೆ ಹೀಗಿರಬೇಕು, ಆದರೆ ನಾವು ಉತ್ತಮ ಗುಣಮಟ್ಟದ ಪ್ರಸಾದವನ್ನೇ ಸ್ವೀಕರಿಸಬೇಕು. ಆಗ ಯಾರು ಅದರ ಬಗ್ಗೆ ಆಕ್ಷೇಪಿಸುವಂತಿರುವುದಿಲ್ಲ. ಅಂದರೆ ಅವ್ರು ಹೇಳ್ತಾರೆ, ಅವರಷ್ಟು ಪ್ರಸಾದ ನಾನು ಅಷ್ಟು ನಂಬಿದ್ದೀನಿ, ದೇವ್ರ ಪ್ರಸಾದ ಏನೂ ಆಗೋದಿಲ್ಲ ಅಂಥೇಳಿ, ಸೊ ಅದನ್ನೇ ತಗೋಬೇಕು ಅಂದಾಗ ಪ್ರಭುಪಾದರು ಅದೇ ಹೇಳ್ತಾರೆ. ಯಾರು ಇದಕ್ಕೆ ಆಕ್ಷೇಪಣೆ ಮಾಡೋದಿಲ್ಲ, ಯಾಕೆಂದರೆ ಅದು ಸಾತ್ವಿಕ ಫುಡ್ಡು ಅಂತ. ಬೆಳಗಿನ ತಿರುಗಾಟದಿಂದ ಹಿಂದಿರುಗಿದ ಮೇಲೆ ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತದ ತರಗತಿಯಲ್ಲಿ ಪ್ರಸಾದದ ವಿಷಯವನ್ನೇ ಮುಂದುವರಿಸಿದರು. ಸೊ ಇದು ಇಷ್ಟೆಲ್ಲ ನಡೀತಾ ಇತ್ತಲ್ಲ ಮಾರ್ನಿಂಗ್ ವಾಕಲ್ಲಿ ಡಿಸ್ಕಷನ್ನು. ಸೊ ಅವ್ರು ಆಮೇಲೆ ಶ್ರೀಮದ್ ಭಾಗವತದ ಕ್ಲಾಸಲ್ಲಿ ಪ್ರಸಾದದ ಬಗ್ಗೆನೇ ಅವರು ಮತ್ತೆ ಮುಂದುವರಿಸ್ತಾರೆ ಪ್ರಭುಪಾದರು. ಕೆಲವು ಭಕ್ತರು, ಅದರಲ್ಲೂ ಗೃಹಸ್ಥರು, ಪ್ರಸಾದವನ್ನು ತೆಗೆದುಕೊಳ್ಳುತ್ತಿಲ್ಲ ಎಂಬುದು ನನ್ನ ಗಮನಕ್ಕೆ ಬಂತು. ಸರಿಯಲ್ಲ ಇದು, ನೀವು ಪ್ರಸಾದ ತೆಗೆದುಕೊಳ್ಳಲೇಬೇಕು. ಮುಂದೆ ಪ್ರಭುಪಾದರು ಭಕ್ತಿಯೋಗ ಹೇಗೆ ಜಿಹ್ವಾ ನಿಯಂತ್ರಣದಿಂದಲೇ ಪ್ರಾರಂಭವಾಗುತ್ತದೆ ಎಂಬುದು ವಿವರಿಸಿದರು. ಸೊ ಪ್ರಭುಪಾದ ಹೇಳ್ತಾರೆ, ನೀವು ಪ್ರಸಾದ ತಗೊಳ್ಳೇಬೇಕು, ಪ್ರಸಾದನ ತಿರಸ್ಕಾರ ಮಾಡೋದು ಸರಿಯಲ್ಲ ಅಂತ. ಆಮೇಲೆ ಭಕ್ತಿಯೋಗ, ಎಲ್ಲ ಯೋಗಕ್ಕಿಂತ ಭಕ್ತಿಯೋಗ ತುಂಬ ಅತ್ಯುತ್ತಮ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಆದರೆ ಭಕ್ತಿಯೋಗ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಜಿಹ್ವಾ ನಿಯಂತ್ರಣ, ಅಂದರೆ ನಾಲಿಗೆ ಚಪಲ, ಅದ್ರ ನಿಯಂತ್ರಿಸ್ಬೇಕು ಅಂತ ಹೇಳ್ತಾರೆ, ಅಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ. ಜಿಹ್ವಾ ನಿಯಂತ್ರಣ ಎರಡು ರೀತಿಯಲ್ಲಿ ಆಗಬೇಕು. ಒಂದು, ನಾಮ ಜಪದ ಮೂಲಕ ನಾವು ಹರೇ ಕೃಷ್ಣ ಮಹಾಮಂತ್ರ ಯಾವಾಗಲೂ ಜಪ ಮಾಡ್ತಾ ಇದ್ರೆ ನಾವು ಬೇರೆದ್ರ ಕಡೆ ಆಸೆ ಹೋಗೋದಿಲ್ಲ. ಆಮೇಲೆ ಎರಡು, ಕೃಷ್ಣ ಪ್ರಸಾದ, ಇವಾಗ ಬೇರೆ ಹೊರಗಡೆ ಹೋಗ್ಬೇಕು, ಇನ್ನೊಂದು ತಿನ್ಬೇಕು, ಮತ್ತೊಂದು ತಿನ್ಬೇಕು ಅನ್ನೋದು ನಮ್ಗೆ ಬರೋದೇ ಇಲ್ಲ. ಇನ್ನೊಂದು ಕೃಷ್ಣ ಪ್ರಸಾದ, ಕೃಷ್ಣನ ಪ್ರಸಾದ ನಾವು ಯಾವಾಗ ತಗೋತೀವೋ ಬೇರೆದೇನು ತಿನ್ಬೇಕು ಅಂತ ನಮಗೆ ಅನ್ಸೋದಿಲ್ಲ. ಹೀಗಾಗಿ ನಮ್ಗೆ ಜಿಹ್ವಾ ನಿಯಂತ್ರಣ ಆಗುತ್ತೆ, ನಾಲಿಗೆ ಚಪಲಗಳು ನಿಯಂತ್ರಿಸ್ಬೋದು ಅಂತ ಹೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ, ಆದ ಕಾರಣ ನಮ್ಮ ಎಲ್ಲ ಶಾಖೆಗಳಲ್ಲೂ ಎಲ್ಲ ಭಕ್ತರು ಸಾಮೂಹಿಕವಾಗಿ ಪ್ರಸಾದ ಹಾಗಾಗಿ ನಮ್ದೆಲ್ಲ ಬ್ರಾಂಚಸ್ಸಲ್ಲೂ ಎಲ್ಲ ಭಕ್ತರನ್ನು ಮಾಸ್ ಸಾಮೂಹಿಕವಾಗಿ ಪ್ರಸಾದ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಬಹಳ ಒಳ್ಳೆಯದು ಅದು. ದೇವಸ್ಥಾನದಲ್ಲಿ ಪ್ರಸಾದ ಸ್ವೀಕರಿಸುವುದಕ್ಕೆ ನಾವು ಎಷ್ಟು ಹಿಂಜರಿಯುತ್ತಿದ್ದೇವೆ, ಏನು ದೋಷವಿದೆ? ಇಲ್ಲ, ಇದು ಖಂಡಿತ ಸರಿಯಲ್ಲ. ಅಂದರೆ ದೇವಸ್ಥಾನದಲ್ಲಿ ಪ್ರಸಾದ ತಗೊಳ್ಳೋಕ್ಕೆ ನಾವು ಯಾಕೆ ಅಷ್ಟೊಂದು ಹಿಂಲೇಟ್ ಆಗ್ತಾ ಇದ್ದೀವಿ? ಅದೇನು ಸರಿಗಿರಲ್ವಾ? ಎಲ್ಲ ಸರಿಗಿದೆ, ತಗೊಳ್ಳೇಬೇಕು ಅಂತ ಹೇಳ್ತಾರೆ. ಇದನ್ನು ಎಂದರೆ ಸೇವೆ ಸಲ್ಲಿಸುವುದು ಎಂದರ್ಥ. ಪ್ರಸಾದ ಕೃಷ್ಣನ್ ಆನರ್ ಮಾಡೋದು, ಪ್ರಸಾದನ ನಾವು ಆನರ್ ಮಾಡಬೇಕು ಅಂತ. ಪ್ರಸಾದ ಕೃಷ್ಣನಿಗೆ ಸಮಾನ. ನೀವು ಕೃಷ್ಣನ ಎಷ್ಟು ಗೌರವಿಸುತ್ತೀರೋ ಪ್ರಸಾದವನ್ನು ಅಷ್ಟೇ ಗೌರವಿಸಬೇಕು. ನಾವು ಭಗವಂತನ ನಾವು ಎಷ್ಟು ಗೌರವದಿಂದ ನೋಡ್ತೀವೋ ಅಷ್ಟೇ ನಾವು ಪ್ರಸಾದನ ಕೂಡ ಗೌರವ ನೋಡಿ ಅದು ಆನರ್ ಮಾಡಬೇಕು, ಕಣ್ಣು ಹೊತ್ಕೊಂಡು ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞಾ ಚಳವಳಿಯೊಂದಿಗೆ ಸಂಬಂಧ ಹೊಂದಿದ್ದಾರೋ ಮತ್ತು ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೋ ಅವರೆಲ್ಲ ಪ್ರಸಾದ ತೆಗೆದುಕೊಳ್ಳಲೇಬೇಕು. ಯಾರ್ಯಾರು ಕೃಷ್ಣ ಪ್ರಜ್ಞೆ ತಗೊಂಡಿದ್ದಾರೋ, ಯಾರ್ಯಾರು ಇದು ಮೂಮೆಂಟಿಗೆ ಸೇರ್ಕೊಂಡಿದ್ದಾರೋ ಅವರೆಲ್ಲರೂ ಪ್ರತಿಯೊಬ್ಬರೂ ಭಗವಂತನ ಪ್ರಸಾದ ತಗೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೇಷ್ಠ ಗುಣಮಟ್ಟದ ಪ್ರಸಾದವನ್ನು ತೆಗೆದುಕೊಳ್ಳಬೇಕು. ಪ್ರಸಾದದ ರುಚಿ ಪ್ರತಿಯೊಬ್ಬರಿಗೂ ಹಿಡಿಸುತ್ತದೆ. ಹಾಗಾಗಿ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಬಿಗಿನಿಂಗಲ್ಲಿ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡೆ ನಾವು ಭಗವಂತನ ದೇವಸ್ಥಾನಕ್ಕೆ ಬಂದ ಮೇಲೆ ಇಲ್ಲಿ ಕೃಷ್ಣ ಪ್ರಜ್ಞೆ ತಗೊಂಡ್ವಿ ಅಂತ ಎಷ್ಟೊಂದು ಕ್ಲಾಸಸ್ಸಲ್ಲಿ ನಾ ಕೇಳಿರೋ ಡಿಸ್ಕೋರ್ಸಸ್ಸಲ್ಲಿ ಹೇಳಿದ್ದಾರೆ. ಜುಲೈ 2, 1975 ಡೆನ್ವರ್ನಿಂದ ಶಿಕಾಗೋಗೆ
ವಿಮಾನಯಾನ ಮಾಡುವಾಗ ಪ್ರಭುಪಾದರು ಟೈಮ್ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಅಪರಾಧದ ಬಗೆಗಿನ ಒಂದು ಪ್ರಬಂಧವನ್ನು ಓದಿದರು. ಡೆನ್ವರ್ ಟು ಶಿಕಾಗೋ ಅವ್ರು ಇವಾಗ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಟೈಮ್ ಮ್ಯಾಗ್ಝಿನ್ ಇದೆಯಲ್ಲ, ಇಲ್ಲಿ ಟೈಮ್ ಮ್ಯಾಗ್ಝಿನ್ ಬರುತ್ತೆ. ಆ ಟೈಮ್ ಮ್ಯಾಗ್ಝಿನಲ್ಲಿ ಅಪರಾಧದ ಬಗೆಗಿನ ಒಂದು ಪ್ರಬಂಧ, ಅಂದರೆ ಏನೇನು ನಾವು ಅಪರಾಧ ಮಾಡ್ತೀವಿ ಭಗವಂತನ ಇದು ಆಚರಣೆ ಮಾಡೋದ್ರಲ್ಲಿ ಅಂತ ಒಂದು ಎಸ್ಸೆ, ಅದನ್ನು ಓದ್ತಾರೆ. ಅಪರಾಧ ಎಂದರೇನು ಮತ್ತು ಮಾಡಬೇಕಾದುದೇನು. ಒಹೈರ್ ನಿಲ್ದಾಣದಲ್ಲಿ ವಿಮಾನ ಇಳಿದಾಗ 100 ಜನ ಭಕ್ತರು ಮತ್ತು ಪತ್ರಿಕಾಕರ್ತರು ಪ್ರಭುಪಾದರನ್ನು ಉತ್ಸಾಹದಿಂದ ಸ್ವಾಗತಿಸಿದರು. ಸೊ ಏರ್ಪೋರ್ಟಲ್ಲಿ ಇಳ್ಕೊಂಡಾಗ ಎಲ್ಲ ಶಿಷ್ಯಂದರು ಪ್ರೆಸ್ ರಿಪೋರ್ಟರ್ಸು ಸ್ವಾಗತ ಮಾಡ್ತಾರೆ ಶ್ರೀಲ ಪ್ರಭುಪಾದರಿಗೆ. ಶಿಕಾಗೋ ದೇವಾಲಯದ ಅಧ್ಯಕ್ಷರಾದ ಶ್ರೀ ಗೋವಿಂದರು ಹೇಳಿದರು, ಶ್ರೀಲ ಪ್ರಭುಪಾದರೆ ಇವರು ಮಿಸ್ ಜೋನ್ಸ್ NBC ದೂರದರ್ಶನದಿಂದ ಬಂದಿದ್ದಾರೆ. NBC ಅನ್ನೋದೊಂದು ಚಾನಲ್ ಇಲ್ಲಿ. ಸೊ ಆ ಮಿಸ್ ಜೋನ್ಸ್ ಅವರು ಬಂದಿದ್ದಾರೆ ನಿಮ್ಮನ್ನು ಇದು ಇಂಟರ್ವ್ಯೂ ಮಾಡೋಕ್ಕೆ ಅಂತ. ಹೇಗಿದ್ದೀರಿ ಮಿಸ್ ಜೋನ್ಸ್? ಮುಗುಳ್ನಕರು. ಅನೇಕ ವರದಿಗಾರರು ಪ್ರಭುಪಾದರ ಮುಂದೆ ಧ್ವನಿ ಗ್ರಾಹಕ ಉಪಕರಣಗಳನ್ನು ಹಿಡಿದು ನಿಂತಿದ್ದರು. ಅಂದರೆ ಕೇಳ್ತಾರೆ, ನೀವು ಹೇಗಿದ್ದೀರಾ ಏನು ಅಂತೆಲ್ಲ ಹೇಳಿ. ಅವರೆಲ್ಲ ಪ್ರೆಸ್ ರಿಪೋರ್ಟರ್ಸ್ ಮೈಕ್ ಇಟ್ಕೊಂಡು ನಿಂತಿರ್ತಾರಲ್ಲ ಹಾಗೆ. ಮಿಸ್ ಜೋನ್ಸ್, ಶಿಕಾಗೋಗೆ ನೀವು ಸಂದರ್ಶನ ನೀಡುತ್ತಿರೋ ಸಂದರ್ಭದ ಬಗ್ಗೆ ವಿವರಿಸುತ್ತೀರಾ ಅಂತ ಕೇಳ್ತಾರೆ. ಇಲ್ಲಿ ಅವ್ರು ಕೇಳ್ತಾರೆ ಪ್ರೆಸ್ ರಿಪೋರ್ಟರ್ ಜೋನ್ಸ್ ಅನ್ನೋಳು. ಪ್ರಭುಪಾದ, ನಾನು ಈಗ ತಾನೇ ಟೈಮ್ ಪತ್ರಿಕೆಯಲ್ಲಿ ಒಂದು ಲೇಖನ ಓದಿದೆ. ಜಸ್ಟ್ ನಾನು ಆರ್ಟಿಕಲ್ ಓದಿದೆ, ಅದು ಏರ್ಪ್ಲೇನಲ್ಲಿ ಇದ್ದಾಗ ಓದಿರ್ತಾರಲ್ಲ ಅದು. ಹೀಗೆ ಹೇಳುತ್ತಾ ಪ್ರಭುಪಾದರು ತಮ್ಮ ಬಲಗೈ ಎತ್ತಿ ತೋರಿಸುತ್ತಾ ಎಡಗೈಯಲ್ಲಿ ಹಿಡಿದಿದ್ದ ಬೆತ್ತದ ಮೇಲೆ ಸ್ವಲ್ಪ ವಾಲಿ ತಮ್ಮ ಮಾತು ಮುಂದುವರಿಸಿದರು. 5-6 ಪುಟದ ಪ್ರಬಂಧ, 5-6 ಪೇಜಸ್ ಇರುವಂಥದ್ದು ಒಂದು ಆರ್ಟಿಕಲ್ಲು. ಅಪರಾಧ ಏಕೆ ಮತ್ತು ಅದರ ಪರಿಹಾರ ಹೇಗೆ, ಏನು ಫಾಲ್ಟ್ ನಾವು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಅದಕ್ಕೆ ರೆಮಿಡಿ ಏನು, ಪರಿಹಾರ ಏನು ಅಂತ. ಈ ಬಗ್ಗೆ ನಿಮಗೆ ನಿಜಕ್ಕೂ ಗಂಭೀರವಾದ ಕಾಳಜಿ ಇದ್ದರೆ ನೀವು ನಮ್ಮ ಮಾರ್ಗವನ್ನು ಅನುಸರಿಸಿ. ನಿಮ್ಗೆ ಇದ್ರ ಬಗ್ಗೆ ನಿಜವಾಗ್ಲೂ ತಿಳ್ಕೊಬೇಕು ಅಂತ ಸೀರಿಯಸ್ನೆಸ್ ಇದ್ದರೆ ನೀವು ನಮ್ಮ ಪಾತ್ನ ನೀವು ಅನುಸರಿಸಿ ಅಂತ ಹೇಳ್ತಾರೆ. ನನ್ನ ಸಲಹೆಗಳನ್ನು ಸ್ವೀಕರಿಸಿ. ನಾನು ಹೇಳೋ ಅಂಥದ್ದು ಇದು ಏನದು ಸಲಹೆ ಅಂದರೆ ಏನಂತಾರೆ, ಉಪದೇಶ, ಅದನ್ನು ನೀವು ತಗೊಳ್ಳಿ ಅಂತ. ಆಗ ಈ ಅಪರಾಧ ಪ್ರವೃತ್ತಿಯನ್ನು ನಿಯಂತ್ರಿಸಲು ಸಾಧ್ಯ. ಇವಾಗ ಯಾರು ದೊಡ್ಡವರು ಕರೆಕ್ಟಾಗಿರೋರು ಸತ್ಯ ಹೇಳ್ತಾ ಇದ್ದಾರೆ ಅಂದರೆ ನಾವು ಅವ್ರದ್ದು ತಗೋಬೇಕು, ಉಪದೇಶ ತಗೋಬೇಕು. ಹಾಗೆ ಏನು ಅಪರಾಧವನ್ನು ತಡೆಗಟ್ಟಲು ನಿಮ್ಮ ಬಳಿ ಪರಿಹಾರೋಪಾಯ ಇದೆಯೇ ಅಂತ ಕೇಳ್ತಾರೆ. ಅಂದರೆ ಅಪರಾಧನ ನೀವು ಕಂಟ್ರೋಲ್ ಮಾಡೋಕ್ಕೆ, ಸ್ಟಾಪ್ ಮಾಡೋಕ್ಕೆ ನಿಮ್ಮ ಹತ್ರ ಮೆಡಿಸಿನ್ ಇದೆಯಾ, ಪರಿಹಾರ ಅಂದರೆ ಇದೆಯಾ ಅದಕ್ಕೆ ಏನಾದರೂ ಅಂತ ಕೇಳ್ತಾರೆ. ಇದೆ ಅಂತಾರೆ. ಹೇಗೆ ಎನ್ನುವುದು ಸ್ವಲ್ಪ ವಿವರಿಸುತ್ತೀರಾ, ಹೇಗೆ ಅಂತ ಹೇಳ್ತೀರಾ ಅಂತ ಕೇಳ್ತಾರೆ. ಶ್ರೀಲ ಪ್ರಭುಪಾದರು ತಲೆ ಆಡಿಸಿದರು. ನಾನು ಹೇಳುತ್ತೇನೆ ಕೇಳಿ. ಈ ಸಾಮಾಜಿಕ ಅಂದರೆ ಸೋಷಿಯಲ್, ರಾಜಕೀಯ, ಪೊಲಿಟಿಕ್ಸ್, ಶೈಕ್ಷಣಿಕ ಅಂದರೆ ಎಜುಕೇಷನ್, ಎಲ್ಲ ಫೀಲ್ಡಲ್ಲೂ ಇದು ಚೇಂಜ್ ತರಬೇಕು ಅಂತ ಹೇಳ್ತಾರೆ. ಬದಲು ಮಾಡುವುದು ಹೇಗೆ ಎಂಬುದನ್ನು ನಾನು ವಿವರವಾಗಿ ಹೇಳುತ್ತೇನೆ. ಒಮ್ಮೆ ನನ್ನ ಕಡೆ ನೋಡಿ. ಇಷ್ಟೊಂದು ಫೀಲ್ಡ್ಸ್ ಇದೆಯಲ್ಲ ನಮ್ಗೆ ಗೊತ್ತಿರೋ ಹಾಗೆ, ಇದರಲ್ಲಿ ಎಲ್ಲ ಚೇಂಜಸ್ ತರಬೇಕು. ಹೇಗೆ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಂತಾರೆ. ಆ ಜೋನ್ಸ್ ಹೇಳ್ತಾಳೆ, ಈ ಅದ್ಭುತ ಸ್ವಾಗತದ ಬಗ್ಗೆ ನಿಮಗೇನು ಅನಿಸುತ್ತದೆ? ಇಷ್ಟೊಂದು ಜನ ಎಲ್ಲ ಇಷ್ಟೊಂದು ಚೆನ್ನಾಗಿ ನಿಮಗೆ ವೆಲ್ಕಮ್ ಮಾಡಿದ್ರಲ್ಲ, ನಮ್ಗೆ ಏನು ಅನಿಸುತ್ತೆ ಅಂತ ಕೇಳ್ತಾಳೆ. ಶ್ರೀಲ ಪ್ರಭುಪಾದರು ಕಾಣಲು ಮತ್ತು ಕೇಳಲು ಜಮಾಯಿಸಿದ್ದ ಜನರನ್ನು ನೋಡಿ ಆಕೆ ವಿಚಲಿತಳಾದ ಹಾಗೆ. ಅಂದರೆ ತುಂಬ ಇಷ್ಟೊಂದು ಜನ ಬಂದ್ಬಿಟ್ಟಿದಾರಲ್ಲ ಇವ್ರನ್ನ ನೋಡೋಕ್ಕೆ ಪ್ಲಸ್ ವೆಲ್ಕಮ್ ಮಾಡೋಕ್ಕೆ ಅಂತ ಅವಳಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಪ್ರಭುಪಾದರು ಹೇಳ್ತಾರೆ, ಎಲ್ಲ ದೈವ ಕೃಪೆ. ನಾನು ಎಲ್ಲೇ ಹೋದರೂ ಜನ ಹೀಗೆ ಸಂಭ್ರಮದ ಸ್ವಾಗತ ನೀಡುತ್ತಾರೆ. ಅವಳಿಗೆ ಅವ್ರಿಗೆ ಅರ್ಥ ಆಗುತ್ತೆ ಇವಳಿಗೆ ಇಷ್ಟೊಂದು ಇದಾಗಿದೆ ಅಂತ, ಓವರ್ವೆಲ್ಮಿಂಗ್ ಇದಾಗಿದೆ ಅಂತ. ಪ್ರಭುಪಾದರು ಹೇಳ್ತಾರೆ, ಎಲ್ಲ ದೈವ ಕೃಪೆ, ಕೃಷ್ಣನ ಕೃಪೆ. ನಾನು ಎಲ್ಲಿ ಹೋದ್ರೂ ಜನ ಹೀಗೆ ನನಗೆ ಸೇರ್ತಾರೆ, ಪ್ಲಸ್ ಎಲ್ಲ ಖುಷಿಯಿಂದ ಸಂಭ್ರಮದ ಸ್ವಾಗತ ಮಾಡ್ತಾರೆ ಅಂತ. ಜೋನ್ಸ್ ಹೇಳ್ತಾಳೆ, ಈ ಗದ್ದಲಕ್ಕಿಂತ ಸ್ವಲ್ಪ ಪ್ರಶಾಂತವಾದ ಯಾವುದಾದ್ರು ಸಂಗತಿ ಬಗ್ಗೆ ನಮ್ಮ ಸಂಬಂಧ ಕುರಿತು ಹೇಳುತ್ತೀರಾ? ಅಂದ್ರೆ ಇಲ್ಲಿ ಇಷ್ಟೊಂದು ಗಲಾಟೆ ಇದೆ, ಕ್ವೈಟ್ ಆಗಿರೋದು ಯಾವುದಾದ್ರೂ ಒಂದು ಸಂಗತಿ ಬಗ್ಗೆ ನಮ್ಗೆ ಹೇಳ್ತೀರಾ ಅಂತ ಕೇಳ್ತಾಳೆ ಅವಳು. ಪ್ರಶಾಂತ. ಪ್ರಭುಪಾದರು ಒಂದು ಕ್ಷಣ ಆ ಪದದ ಬಗ್ಗೆ ಧ್ಯಾನಿಸಿದರು. ಅಂದ್ರೆ ಕ್ವೈಟ್, ಪ್ರಶಾಂತ ಅಂದ್ರೆ ಕ್ವೈಟ್ ಆಗಿರೋದು. ಆಮೇಲೆ ಅವರು ಯೋಚನೆ ಮಾಡ್ತಾರೆ, ಒಂದು ನಿಮಿಷ. ಗದ್ದಲ ತುಂಬಿದ ಜನಸಂದಣಿಯ ವಿಮಾನ ನಿಲ್ದಾಣದ ಮಧ್ಯೆ ಪ್ರಶಾಂತಿಯ ಚಿಂತನೆ. ಅಂದ್ರೆ ಏರ್ಪೋರ್ಟ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ, ಇಷ್ಟು ಗಿಜ ಒಬ್ಬೊಬ್ರು ಅವ್ರವ್ರ ಲೋಕದಲ್ಲಿ ಅವ್ರವ್ರು ಇರ್ತಾರೆ. ಅಲ್ಲಿ ನೀವು ಕ್ವೈಟ್ ಆಗಿರೋದು ನೋಡ್ಬೇಕು, ಕ್ವೈಟ್ನೆಸ್ ನೋಡ್ಬೇಕು, ಕಾಮ್ ಆಗಿರೋದು ನೋಡ್ಬೇಕಂದ್ರೆ ತುಂಬಾ ಕಷ್ಟ.
ಪ್ರಭುಪಾದರು ನಿಧಾನವಾಗಿ ಉತ್ತರಿಸೋರು. ನಮ್ಮ ಇಡೀ ಚಳವಳಿಯ ಉದ್ದೇಶವೇ ಪ್ರಶಾಂತಿ. ನಮ್ಮ ಕೃಷ್ಣ ಪ್ರಜ್ಞೆ ಅನ್ನೋದೇನೆ ಪ್ರಶಾಂತಿ. ಹೌದು, ನಾವು ದೈವ ಪ್ರಜ್ಞೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಅತ್ಯಂತ ಪ್ರಶಾಂತವಾದ ಚಳವಳಿ ಇದು. ನಾವು ಯಾರಿಗೂ ಏನು ಹರ್ಟ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ನಾವು ಏನು ಹೇಳ್ತಾ ಇದ್ದೀವಿ, ಸತ್ಯ ಹೇಳ್ತಾ ಇದ್ದೀವಿ. ಭಗವಂತನ ನೀವು ನಂಬಬೇಕು, ಭಗವಂತನ ಏನು ಹೇಳಿದಾನೋ ಅದನ್ನು ನೀವು ಅನುಸರಿಸ್ಬೇಕು ಅಂತ. ಸೊ ಇದೇ ನಮ್ದು ಪ್ರಶಾಂತವಾದ ಚಳವಳಿ ಅಂತ ಹೇಳ್ತಾರೆ. ಜನ ಇದನ್ನು ಸಮಾಧಾನದಿಂದ ಸ್ವೀಕರಿಸಬೇಕಾದ್ರೆ ಕಾಮ್ ಮೈಂಡಿಂದ ತಗೋಬೇಕು ಅಂತ ಹೇಳ್ತಾರೆ. ಜೋನ್ಸ್ ಹೇಳ್ತಾಳೆ, ವಂದನೆಗಳು, ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಪ್ರಭುಪಾದರು, ನಿಮ್ಮ ದೇಶದಲ್ಲಿ ಅಪರಾಧಗಳು ನಿಲ್ಲಬೇಕು. ಇಲ್ಲಿ ಈ ದೇಶದಲ್ಲಿ ಇದೇ ನನ್ನ ಸಂದೇಶ, ಇದೇ ನನ್ನ ಮಾತಿನ ಸಾರ ಸಂಗ್ರಹ. ನೀವು ಟೈಮ್ ಪತ್ರಿಕೆಯ ಅಪರಾಧದ ಬಗೆಗಿನ ಮಾತಾಜಿ ಮೇಲ್ ಮಾಡ್ತಾರೆ. ಲೇಖನ ಓದಿದ್ದೀರಿ ತಾನೆ? ಅಪರಾಧಗಳನ್ನು ತಡೆಗಟ್ಟಬಹುದು. ನೀವು ನಿಮ್ಮ ಸಲಹೆಯನ್ನು ಸ್ವೀಕರಿಸಿದರೆ, ಅಂದರೆ ನನ್ನ ಸಲಹೆಯನ್ನು ಸ್ವೀಕರಿಸಿದರೆ, ಅಂದರೆ ಈ ದೇಶದಲ್ಲಿ, ಅಮೆರಿಕದಲ್ಲಿ ತುಂಬ ಅಪರಾಧಗಳಿದೆ. ಇದನ್ನು ತಡೆಗಟ್ಟಬೇಕು ಅಂದರೆ ನಾನು ಬರೆದಿದ್ದೀನಲ್ಲ ಆರ್ಟಿಕಲ್ಲು ಆ ಟೈಮ್ ಮ್ಯಾಗಝೀನಲ್ಲಿ, ಅದನ್ನು ನೀವು ಓದ್ಬಿಟ್ಟು ನಾನು ಹೇಳಿರೋ ಇದನ್ನು ಸಲಹೆಗಳನ್ನ ನೀವು ತಗೊಳ್ಳಿ ಅಂತ ಹೇಳ್ತಾರೆ. ಪ್ರಭುಪಾದರು ಕಾರಿನ ಹಿಂಭಾಗದ ಆಸನದಲ್ಲಿ ಕುಳಿತು ಉದ್ಗರಿಸಿದರು. ಇಡೀ ಜಗತ್ತು ಅಪರಾಧಿಗಳಿಂದ ತುಂಬಿ ಹೋಗಿದೆ. ಕಾರು ವಿಮಾನ ನಿಲ್ದಾಣದಿಂದ ನಗರದ ಕಡೆ ಧಾವಿಸುತ್ತಿತ್ತು. ಏರ್ಪೋರ್ಟಿಂದ ಅದು ಸಿಟಿಗೆ ಬರ್ತಾ ಇತ್ತು. ಹೋಲ್ ಪ್ರಪಂಚದಲ್ಲಿ ಬರೀ ಅಪರಾಧಿಗಳೇ, ಎಲ್ಲ ತಪ್ಪು ಮಾಡೋರೇ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ತುಂಬಿಟ್ಟಿದ್ದಾರೆ ಅಂತ. ಅಪರಾಧಿ ಎಂದರೆ ಪಾಪಿ ಎಂದರ್ಥ. ಅಂದರೆ ಅಪರಾಧಿ ಅಂದರೆ ತಪ್ಪು ಮಾಡಿರೋನು ಪಾಪಿ ಅಂತ. ಪಾಪಕರ್ತ ಅಂದರೆ ಪಾಪ ಮಾಡಿರೋನು. ಶ್ರೀಲ ಪ್ರಭುಪಾದರು ಮಾತನಾಡುತ್ತಲೇ ಇದ್ದರು. ಪ್ರಭುಪಾದರು ಹೇಳ್ತಾನೆ ಇರ್ತಾರೆ, ತಮ್ಮ ಪಕ್ಕದಲ್ಲಿ ಕೂತಿರುವವರು ಭಕ್ತರು, ಪತ್ರಕರ್ತರಲ್ಲ ಎಂಬುದು ಅವರ ಮಾತಿನ ಧಾಟಿಯಲ್ಲಿ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡಿರಲಿಲ್ಲ. ಪಕ್ಕದಲ್ಲಿ ಕೂತಿರೋರು ಭಕ್ತರು, ಅವ್ರ ಪತ್ರಕರ್ತರು ಅಲ್ಲ ಅನ್ನೋದು ಅವ್ರಿಗೆ ಡಿಫ್ರೆನ್ಸು ಮಾಡಿರಲಿಲ್ಲ. ಕೇವಲ ಕಾನೂನಿನಿಂದ ನೀವು ಅಪರಾಧವನ್ನು ತಡೆಗಟ್ಟಲಾರಿರಿ. ಮೊದಲು ಅವರ ಬಿಡುಗಡೆ ಆಗಬೇಕು. ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿಬಿಟ್ಟು ಅವ್ರಿಗೆ ಅವರು ಮಾಡಿರೋ ಒಂದು ಅಪರಾಧನ ನೀವು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಮೊದಲು ಏನು ಮಾಡಬೇಕು, ಅವ್ರನ್ನ ಹೊರಗೆ ಬಿಡಬೇಕು. ಅವರ ಜೊತೆಯಲ್ಲೇ ನೀವು ನಡೆಯಬೇಕು. ಅಂದರೆ ಅವ್ರನ್ನ ಸುಧಾರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಡುಗಡೆಯಾಗಬೇಕಾದದ್ದು ಈ ಅಧಿಕೃತ ಅಪರಾಧಿಗಳದ್ದು ಮಾತ್ರವಲ್ಲ. ನೀವು ಮಾಡುತ್ತಿರುವುದಾದರೂ ಏನು? ವಧಾಗಾರಗಳಲ್ಲಿ ಸಾವಿರಾರು ಪ್ರಾಣಿಗಳನ್ನು ಕೊಲ್ಲುತ್ತಿದ್ದೀರಿ. ಕೊಲೆಗಡಕರು ನೀವು. ಅಂದರೆ ನೀವು ಏನು ಬೇರೆಯವ್ರಿಗೆ ಅಪರಾಧ ಮಾಡಿರೋ ಜೈಲಿಗೆ ಹಾಕಿ ಅದು ಮಾಡ್ತಿದ್ದೀರಲ್ಲ, ಅದು ಮಾಡಬಾರ್ದು. ನೀವು ಎಷ್ಟು ಇನ್ನೋಸೆಂಟ್ ಪ್ರಾಣಿಗಳನ್ನ ತಗೊಂಡೋಗ್ಬಿಟ್ಟು ಸ್ಲಾಟರ್ ಹೌಸಲ್ಲಿ ಕೊಲೆ ಮಾಡ್ತಾ ಇದ್ದೀರ, ನೀವು ಕೊಲೆಗಡಕರು ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಶ್ರೀಲ ಪ್ರಭುಪಾದರು ತಮ್ಮ ಪ್ರತಿನಿತ್ಯದ ಅಂಗಮರ್ದನಕ್ಕಾಗಿ ಕಾಯುತ್ತಾ ಕುಳಿತಿದ್ರು. ಅಂದ್ರೆ ಅವ್ರಿಗೆ ಎವ್ರಿಡೇ ಮಸಾಜ್ ಮಾಡ್ತಿದ್ರಂತೆ ಬೆಳಗಿನ ಜಾವ. ಸ್ನಾನ ಮತ್ತು ಪ್ರಸಾದ ಸ್ವೀಕಾರದ ಮೊದಲು ಬೆಳಗ್ಗೆ 11:30ಕ್ಕೆ ಅವರು ಅಂಗಮರ್ದನ ಮಾಡಿಸಿಕೊಳ್ಳುತ್ತಿದ್ದರು. ಅಂದ್ರೆ ಬೆಳಗಾಗಿದ್ದವರು ಪ್ರಸಾದ ಸ್ವೀಕರಿಸೋಕ್ಕಿಂತ ಮುಂಚೆ ಇದು ಮಾಡಿಸ್ಕೊತಾ ಇದ್ರು. ಆದರೆ ಇವತ್ತು ಪ್ರಯಾಣದ ನಿಮಿತ್ತ ಅವರ ದಿನಚರಿಯಲ್ಲಿ ಸ್ವಲ್ಪ ವ್ಯತ್ಯಯವಾಗಿತ್ತು. ಅದೇ ಟ್ರಾವೆಲ್ ಇದ್ದಿದ್ರಿಂದ ಸ್ವಲ್ಪ ಡೈಲಿ ರೊಟೀನಲ್ಲಿ ಚೂರು ಹಿಂದೆ ಮುಂದೆ ಆಗಿತ್ತು. ಸಾಧ್ಯವಾದಷ್ಟು ನಿತ್ಯದ ಕಾರ್ಯಕ್ರಮಗಳು ಕ್ರಮಬದ್ಧವಾಗಿ ನಡೆಯಬೇಕೆಂದು ಅವರ ಅಪೇಕ್ಷೆ. ಅಂದ್ರೆ ಎವ್ರಿಡೇ ನಾವು ಏನ್ ಮಾಡ್ತೀವಿ ರೊಟೀನು, ಅದು ಹಾಗೆ ನಡಿಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಬಟ್ ಒಂದೊಂದು ದಿನ ಈ ತರ ಆಗ್ಬಿಟ್ಟಿರುತ್ತೆ. ಉಪೇಂದ್ರ ಎಣ್ಣೆ ಮತ್ತು ಚಾಪೆಯನ್ನು ತೆಗೆದುಕೊಂಡು ಬಂದರು. ಅವ್ರು ತಗೊಂಡ್ ಬರ್ತಾರೆ ಶಿಷ್ಯ. ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಹೇಳತೊಡಗಿದರು, ಈ ಅಪರಾಧದ ಸಮಸ್ಯೆಯನ್ನು ನಾವು ಬಗೆಹರಿಸಬೇಕು. ಈ ಫಾಲ್ಟ್ ಮಾಡ್ತಿದೀವಲ್ಲ, ನಾವು ತಪ್ಪು ಮಾಡ್ತಿದೀವಲ್ಲ, ಇದನ್ನ ನಾವು ಏನಾದ್ರೂ ಮಾಡಿ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾರೆ. ಪ್ರಭುಪಾದರು ತಮ್ಮ ಕೆಲವೇ ಶಿಷ್ಯರೆದುರು ಈ ಮಾತು ಹೇಳಿದರು. ನಮ್ಮ ಮಾತು ಕೇಳಲು ಅವರನ್ನೇಕೆ ಆಹ್ವಾನಿಸಬಾರದು? ಈ ವಿಷಯದ ಬಗ್ಗೆ ದೊಡ್ಡ ದೊಡ್ಡ ಸಭೆಗಳನ್ನು ನಾವು ಏರ್ಪಡಿಸಬಹುದು. ಅಪರಾಧ ಏಕೆ ಮತ್ತು ಇದನ್ನು ಪರಿಹರಿಸುವುದು ಹೇಗೆ? ಇದನ್ನು ಅರ್ಥಪೂರ್ಣ ಶೀರ್ಷಿಕೆ. ಅಂದ್ರೆ ತುಂಬಾ ಜನ ಸೇರ್ಸೋಣ, ತುಂಬಾ ಜನಕ್ಕೆ ನಾವು ಹೇಳೋಣ, ಇದು ಏನು ಫಾಲ್ಟ್ ಮಾಡೋದಂದ್ರೆ ಏನು, ಅದನ್ನು ಹೇಗೆ ಅದಕ್ಕೆ ಸೊಲ್ಯೂಷನ್ ಇದೆ ಅಂತ ನಾವು ಹೇಳೋಣ ಅಂತ ಹೇಳ್ತಾರೆ. ಪ್ರಭುಪಾದರು ಅಪರಾಧದ ಬಗ್ಗೆ ಕೃಷ್ಣ ಪ್ರಜ್ಞಾ ವಿಶ್ಲೇಷಣೆಯನ್ನು ಮಂಡಿಸಲು ಯೋಚಿಸತೊಡಗಿದರು. ಸೊ ಇದು ಫಾಲ್ಟ್ ಫೈಂಡಿಂಗ್ ಇಲ್ಲಿ ನಾವು ಕೃಷ್ಣ ಪ್ರಜ್ಞೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಎಲ್ಲಿಯವರೆಗೂ ಪ್ರಕೃತಿಯ ನೀತಿಗಳನ್ನು ಸಮಾಜವು ಉಲ್ಲಂಘಿಸುವುದೋ ಅಲ್ಲಿಯವರೆಗೂ ಅಪರಾಧ ಸಂಭವಿಸುವುದು. ಅಂದ್ರೆ ನೇಚರು
ಪ್ರಕೃತಿ ಒಂದು ನೀತಿ ನಿಯಮ ಇರುತ್ತೆ. ಯಾರು ಯಾರಿಗೆ ಆಹಾರ ಆಗಬೇಕು ಅಂತ. ಇವಾಗ ಹುಲಿ ಜಿಂಕೆಯನ್ನು ಬೇಟೆ ಮಾಡಿ ತಿನ್ನುತ್ತೆ, ಅದು ಅಪರಾಧ ಅಲ್ಲ, ಯಾಕೆಂದ್ರೆ ಅದ್ರ ಧರ್ಮ ಅದು. ಸೊ ಹಾಗೆ ಅದನ್ನ ಮೀರ್ಬಿಟ್ಟು ಅಂದ್ರೆ ಅದನ್ನ ನಾವು ಹಲ್ಲುಗಳು ಬಿಟ್ಟು ನಾವು ಮಾಡಕ್ ಹೋದ್ರೆ ಅವಾಗ ಫಾಲ್ಟ್ ಆಗೇ ಆಗುತ್ತೆ. ಇವಾಗ ಹಸುಗಳನ್ನ ತಗೊಂಡೋಗಿ ಹಸು ಸಾಯಿಸೋಂಥದ್ದು ಏನಿದೆ, ತಗೊಂಡೋಗ್ಬಿಟ್ಟು ಸ್ಲಾಟರ್ ಹೌಸ್ಗೆ ಹೋಗ್ಬಿಟ್ಟು ಇಲ್ಲದೆಲ್ಲ ಮಾಡ್ತಾರಲ್ಲ, ಅದು ಅಪರಾಧ ಹಾಗೆ ಅಂತ ಹೇಳ್ತಾರೆ. ಟೈಮ್ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನದ ಪ್ರಕಾರ ದಿನೇ ದಿನೇ ಹೆಚ್ಚುತ್ತಿರುವ ಅಪರಾಧದ ಪ್ರಮಾಣದ ಬಗ್ಗೆ ದೇಶದ ನಾಯಕರು ಆಶ್ಚರ್ಯಚಕಿತರಾಗಿದ್ದರು ಮತ್ತು ಈ ಸಮಸ್ಯೆಯನ್ನು ಪರಿಹರಿಸುವುದು ಹೇಗೆ ಎಂಬುದು ನಮಗೆ ತಿಳಿಯದೆಂದು ಒಪ್ಪಿಕೊಂಡಿದ್ದರು. ಅಂದ್ರೆ ಆ ಮ್ಯಾಗಝಿನ್ ಅಲ್ಲಿ ಓದಿರೋದನ್ನ ಇಷ್ಟೊಂದು ಅಪರಾಧ ಆಗ್ತಾ ಇದೆ, ಹೇಗಾಗ್ತಿದೆ ಅಂತ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ. ಪ್ಲಸ್ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಪ್ರಭುಪಾದರು ಉದ್ಗರಿಸಿದರು, ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಪರಿಹಾರ ಉಪಾಯಗಳನ್ನು ನೀಡುವುದು ಈಗ ನಮ್ಮ ಕರ್ತವ್ಯ. ಸೊ ಪ್ರಭುಪಾದರಿಗೆ ಗೊತ್ತಿರುತ್ತಲ್ಲ, ಸೊ ಇದಕ್ಕೆ ನಾವು ಸೊಲ್ಯೂಷನ್ ಏನು ಕೊಡಬೇಕು ಅನ್ನೋದು ನಮ್ಮ ಡ್ಯೂಟಿ ಅಂತ ಹೇಳ್ತಾರೆ. ದೇಶದ ನಾಯಕರು ನಿಜವಾಗಿಯೂ ದೇಶದ ಹಿತಾಸಕ್ತಿಯಲ್ಲಿ ಕಾಳಜಿ ಇರುವವರಾಗಿದ್ದರೆ ಅವರು ನಮ್ಮ ಸಲಹೆಯನ್ನು ಸ್ವೀಕರಿಸುತ್ತಾರೆ. ದೇಶದ ಲೀಡರ್ಸು ಅವ್ರು ನಿಜವಾಗ್ಲೂ ಎಲ್ಲರ ಬಗ್ಗೆನೂ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಅವ್ರು ನಮ್ದು ನಾವು ಕೊಟ್ಟಿರೋ ಸೊಲ್ಯೂಷನ್ನ ತಗೋತಾರೆ ಅಂತ ಹೇಳ್ತಾರೆ. ಮಾತಾಜಿ ಇದು ಓದಿದ್ವಾ ಮಾತಾಜಿ 81? ಯಾವುದೇ ಸಮಸ್ಯೆ ಓಕೆ ಯಾವುದೇ ಸಮಸ್ಯೆಯನ್ನು ಕೃಷ್ಣ ಪ್ರಜ್ಞೆಯಿಂದ ಪರಿಹರಿಸಿ, ಏನು ಪ್ರಾಬ್ಲಮ್ ಬಂದರೂ ಕೂಡ ಕೃಷ್ಣ ಪ್ರಜ್ಞೆಯಿಂದ ನಾವು ಎಲ್ಲದನ್ನು ಸಾಲ್ವ್ ಮಾಡ್ಬೋದು ಅಂತ ಶ್ರೀಲ ಪ್ರಭುಪಾದರು ತುಂಬಾ ಸಲ ಹೇಳಿದ್ದಾರೆ. ಈಗ ಈ ಅಪರಾಧ ಸಮಸ್ಯೆ ಕೃಷ್ಣ ಪ್ರಜ್ಞೆಯಿಂದ ನಿವಾರಿಸಲು ಅವರು ಕಾತರರಾಗಿದ್ದರು. ಸೊ ಇದೇ ಕರೆಕ್ಟ್ ಟೈಮು. ಈ ಕೃಷ್ಣ ಪ್ರಜ್ಞೆ ಕೊಡೋದ್ರಿಂದ ಈ ಫಾಲ್ಟ್ಸ್ ನಡೀತಾ ಇದೆ, ಅಪರಾಧಗಳು, ಅದನ್ನ ನಾವು ಸಾಲ್ವ್ ಮಾಡ್ಬೋದು, ನಿವಾರಿಸ್ಬೋದು ಅಂತ ಹೇಳ್ತಾರೆ. ದಯವಿಟ್ಟು ಯಾರು ಅನ್ಮ್ಯೂಟ್ ಆಗಿರೋ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ದೇಶದ ನಾಯಕರು ತಮ್ಮ ಅಸಹಾಯಕತೆಯನ್ನು ಒಪ್ಪಿಕೊಂಡಿದ್ದರು. ಸೊ ಲೀಡರ್ಸು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನ ಒಪ್ಕೋತಾರೆ. ಅವರು ಪ್ರಾಮಾಣಿಕರೇ ಆಗಿದ್ದರೆ ಕೃಷ್ಣ ಪ್ರಜ್ಞಾ ಪರಿಹಾರವನ್ನು ಅವರು ಒಪ್ಪಿಕೊಳ್ಳಲೇಬೇಕಾಗ, ಅವ್ರು ಆಕ್ಚುಲಿ ಆನೆಸ್ಟ್ ಆಗಿದ್ರೆ ಕೃಷ್ಣ ಪ್ರಜ್ಞೆಯಿಂದ ಏನು ಸೊಲ್ಯೂಷನ್ ಸಿಗುತ್ತೆ ಅದನ್ನು ಅವ್ರು ಒಪ್ಕೊಳ್ಳೇಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಅವ್ರದ್ದು ಯೋಚನೆ ಆ ಥರ ಇರುತ್ತೆ. ಸರ್ಕಾರದ ನಾಯಕರಿಗೆ ಬೋಧಿಸುವುದಕ್ಕೆ ಪ್ರಭುಪಾದರು ಆಸಕ್ತರಾಗಿದ್ದರು. ಅಂದ್ರೆ ಅವರು ಪೊಲಿಟಿಕಲ್ ಲೀಡರ್ಸ್ಗೆ ಹೇಳೋದಕ್ಕೆ ಪ್ರಭುಪಾದರಿಗೆ ತುಂಬಾ ಇಷ್ಟ ಇರುತ್ತೆ. ಕೃಷ್ಣ ಪ್ರಜ್ಞೆ ವಿಶೇಷವಾಗಿ ಅಂತಹವರಿಗೆ ಅನ್ವಯಿಸುವಂತಿತ್ತು. ಅವ್ರಿಗೇನೆ ಆಕ್ಚುಲಿ ಕೊಡಬೇಕಾಗಿದೆ ಕೃಷ್ಣ ಪ್ರಜ್ಞೆ ಅಂತ, ಅವ್ರಿಗೆ ಆಕ್ಚುಲಿ ಕರೆಕ್ಟ್ ಆಗಿದೆ ಅಂತ ಅನ್ಕೋತಾರೆ. ಭಗವದ್ಗೀತೆಯಲ್ಲಿ ರಾಜ ಋಷಿಗಳು ಪ್ರಜಾ ಸಮುದಾಯಕ್ಕೆ ಗೀತೆಯ ಸಂದೇಶವನ್ನು ತಲುಪಿಸಬೇಕೆಂದು ಸೂಚಿಸಲಾಗಿದೆ. ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ, ಇದನ್ನ ಎಲ್ಲರಿಗೂ ಇದು ಸಂದೇಶ ಕೊಡ್ಲಿ ಅಂತ ಸಂದೇಶ ಯಾರು ಕೊಡ್ತಾರೋ ಅವ್ರು ನನಗೆ ತುಂಬಾ ಇಷ್ಟ ಅಂತ ಭಗವಂತ ಹೇಳಿದಾನಲ್ಲ. ಸೊ ಆ ಥರ ಆಗಿದೆ ಇದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಎಂದರೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಈ ವಿಷಯದ ಪ್ರಾಮಾಣಿಕ ಕಾಳಜಿಯನ್ನು ಹೊಂದಿದ್ದಾರೆ ಎಂಬುದು. ಕರೆಕ್ಟ್ ಕೊಡ್ಬೋದು, ಎಲ್ಲ ಮಾಡ್ಬೋದು, ಸಮಸ್ಯೆಗೆ ಪರಿಹಾರ ಇದೆ. ಆದರೆ ಈ ರಾಜಕಾರಣಿಗಳು ಇದನ್ನು ಎಷ್ಟರ ಮಟ್ಟಿಗೆ ಆನೆಸ್ಟ್ ಆಗಿ ತಗೋತಾರೆ ಅನ್ನೋದು ಒಂದು ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದರಿಗಂತೂ ರಾಜಕೀಯ ನಾಯಕರಿಗೆ ಅಪರಾಧ ಸಮಸ್ಯೆಯನ್ನು ಕೊನೆಗೊಳಿಸುವುದರಲ್ಲಿ, ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದರಲ್ಲಿ ಗಂಭೀರವಾದ ಆಸಕ್ತಿ ಇತ್ತು. ಪ್ರಭುಪಾದರಿಗಂತೂ ಫುಲ್ ಡಿಟರ್ಮಿನ್ ಮಾಡ್ಕೊಂಡ್ಬಿಟ್ಟಿದ್ರು ಈ ರಾಜಕೀಯದವ್ರಿಗೆ ಮೊದಲು ಕೃಷ್ಣ ಪ್ರಜ್ಞೆ ಕೊಡಲೇಬೇಕು ಅಂತ. ಶಿಕಾಗೋದಲ್ಲಿ ಅಂತಹ ಬೋಧನೆಗೆ ತಕ್ಕ ಸಮಯವನ್ನು ಅವರು ನಿರೀಕ್ಷಿಸಿದ್ದರು. ಶಿಕಾಗೋ ಪ್ಲೇಸಲ್ಲಿ ಕರೆಕ್ಟಾಗಿರೋ ಟೈಮ್ನ ಅವರು ಕಾಯ್ತಾ ಇರ್ತಾರೆ. ತಮ್ಮ ಕೋಣೆಯಲ್ಲಿ ಕೆಲವು ಶಿಷ್ಯರೊಂದಿಗೆ ಕುಳಿತಿದ್ದ ಶ್ರೀಲ ಪ್ರಭುಪಾದರು ಭಾಗವತದ ನಿರ್ದಿಷ್ಟ ಶ್ಲೋಕವೊಂದನ್ನು ಓದಲು ಸೂಚಿಸಿದರು. ಪ್ರಭುಪಾದರ ರೂಮಲ್ಲಿ ಕೂತಿದ್ದಾಗ ಶ್ರೀಮದ್ ಭಾಗವತದ ಒಂದು ಶ್ಲೋಕ ಹೇಳಿ ಅಂತ ಹೇಳ್ತಾರೆ ಓದಕ್ಕೆ. ಅದರ ಫಸ್ಟ್ ಲೈನ್ ಹೀಗಿದೆ: ಕಾಮಸ್ಯ ನೇಂದ್ರಿಯ ಪ್ರೀತಿ. ಋಷಿಕೇಶರು ಶ್ಲೋಕವನ್ನು ಓದಿದರು. ಸಂಪೂರ್ಣವಾಗಿ ದಿಗ್ಭ್ರಾಂತವಾದ ಭೌತಿಕ ನಾಗರಿಕತೆಯು ಇಂದ್ರಿಯ ತುಷ್ಟಿಯ ಕಡೆ ತಪ್ಪಾಗಿ ನಿರ್ದೇಶಿತವಾಗಿದೆ. ಅಂದ್ರೆ ಸಂಪೂರ್ಣವಾಗಿ ದಿಗ್ಭ್ರಾಂತವಾದ ಭೌತಿಕ ನಾಗರಿಕತೆ. ಈಗ ಮೆಟೀರಿಯಲ್ ನೇಚರಲ್ಲಿ ಎಲ್ಲರಿಗೂ ಗಾಬರಿ, ಎಲ್ಲರಿಗೂ ಹೆದರಿಕೆ, ಎಲ್ಲರಿಗೂ ಭಯ, ಏನಾಗುತ್ತೋ ಅಂತ ಆತ ಇದ್ದಾಗ ಇಂದ್ರಿಯ ತುಷ್ಟಿಯ ಕಡೆ ತಪ್ಪಾಗಿ ನಿರ್ದೇಶಿತವಾಗಿದೆ. ಅಂದ್ರೆ ಇಂತಹ ನಾಗರಿಕತೆಯಲ್ಲಿ ಬದುಕಿನ ಎಲ್ಲ ವಲಯಗಳಲ್ಲಿಯೂ ಇಂದ್ರಿಯ ತುಷ್ಟಿ ಅಂತಿಮ ಗುರಿಯಾಗಿರುತ್ತದೆ. ಸೊ ಯಾವುದೇ ಒಂದು ನಾವು ತಗೊಂಡ್ರು ಕೂಡ
ಸೋಷಿಯಲ್ ಸ್ಟ್ರಕ್ಚರ್ ತಗೊಂಡ್ರು ಕೂಡ ಇಂದ್ರಿಯ ತುಷ್ಟಿ ಅಂದರೆ ನನ್ನ ಸೆನ್ಸಸ್ನ ನಾನು ತುಷ್ಟಿಪಡಿಸ್ಬೇಕು ಅಂತ ಅದೇ ಮೇಯ್ನ್ ಗೋಲ್ ಆಗಿರುತ್ತೆ. ರಾಜಕೀಯದಲ್ಲಿ, ಸಮಾಜ ಸೇವೆಯಲ್ಲಿ, ಪರಹಿತ ಚಿಂತನೆಯಲ್ಲಿ, ಲೋಕಪ್ರೀತಿಯಲ್ಲಿ, ಕೊನೆಗೆ ಧರ್ಮದಲ್ಲಿ ಅಷ್ಟೇ ಏಕೆ ಮೋಕ್ಷದಲ್ಲಿ ಕೂಡ ಇಂದ್ರಿಯ ತೃಪ್ತಿಯೇ ಪ್ರಧಾನ ಅಂಶವಾಗಿ ಕಾಣುತ್ತದೆ. ಯಾವುದ್ರಲ್ಲಿ ರಾಜಕೀಯ, ಪೊಲಿಟಿಕ್ಸಲ್ಲಿ, ಸಮಾಜ ಸೇವೆ, ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಅಂತೀವಲ್ಲ, ಆದರೆ ಮೇಯ್ನ್ ಏನು, ನನಗೆ ಆನರ್ ಮಾಡಲಿ, ನನಗೆ ಅವರು ಮೇಲ್ ಕೂಡಿಸ್ಲಿ, ನನಗೆ ಏನು ಮಾಡ್ಕೋಬೇಕು, ಆ ಥರ ಇಂದ್ರಿಯ ತುಷ್ಟಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಪರಹಿತ ಚಿಂತನೆ, ಬೇರೆಯವ್ರ ಬಗ್ಗೆ ಕಾಳಜಿ ಮಾಡ್ತೀನಿ, ಬೇರೆಯವ್ರ ಹತ್ರ ಹೋಗಿ ನಾನು ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳ್ತಾರಲ್ಲ, ಇದರಲ್ಲೂ ನಮ್ಮದು ಸ್ವಾರ್ಥ ಅನ್ನೋದಿದೆ, ನಮ್ಮದು ಓನ್ ಸೆಲ್ಫಿಶ್ ಇಂದ್ರಿಯ ತೃಪ್ತಿ ಇದೆ ಇದರಲ್ಲಿ ಅಂತ. ಲೋಕಪ್ರೀತಿ, ಕೊನೆಗೆ ಧರ್ಮ, ನಾವು ಆಚರಣೆ ಮಾಡೋ ಯಾವ್ದು ಸರಿ ಅಂತ ಮಾಡ್ತೀವಲ್ಲ ಅದೇ ಧರ್ಮ ಅಲ್ವಾ, ಅದರಲ್ಲೂ ಕೂಡ ಇಂದ್ರಿಯ ತುಷ್ಟಿ ಇದೆ. ಆಮೇಲೆ ಮೋಕ್ಷದ ಅಪೇಕ್ಷೆ ಪಡ್ತೀವಲ್ಲ, ಅಪೇಕ್ಷೆ ಪಡೋದೇ ಅದು ಇಂದ್ರಿಯ ತೃಪ್ತಿ ಅಂತ ಹೇಳ್ತಾರೆ. ಅದೇ ಮೇಯ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ರಾಜಕಾರಣದಲ್ಲಿ ಪ್ರಜಾನಾಯಕರು ತಮ್ಮ ವೈಯಕ್ತಿಕ ಇಂದ್ರಿಯ ತುಷ್ಟಿಗಾಗಿ ಪರಸ್ಪರ ಹೊಡೆದಾಡುತ್ತಾರೆ. ಅದು ಕರೆಕ್ಟ್ ಅಲ್ವಾ? ನಮಗೆ ನೋಡಿದ್ದೀವಿ, ಒಬ್ರಿಗೊಂದು ಆಯಿತು ಅಂದರೆ ಇನ್ನೊಬ್ರಿಗೆ ಆಗಲೇ ಸ್ಟಾರ್ಟ್ ಆಗಿರುತ್ತೆ. ಸೊ ಅವರು ಅದನ್ನು ಮಾಡೋಕ್ಕೆ ಹೋಗ್ತಾರೆ. ಸೊ ಬೇಸಿಕಲಿ ಎಲ್ಲರೂ ಅವರವ್ರ ಇಂದ್ರಿಯನ ತೃಪ್ತಿ ಪಡಿಸೋದಕ್ಕೇನೆ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರ ನಡುವೆ ಮಾತನಾಡಿದರು. ಇಡೀ ಇಂಡಿಯಾದಲ್ಲಿ ಆಗುತ್ತಿರೋದು ಇದೆ, ಕರೆಕ್ಟ್, ನಮ್ಗೆ ಗೊತ್ತಲ್ವಾ, ಹೋಲ್ ಇಂಡಿಯಾ ಏನು ಇಲ್ಲೂ ಅಷ್ಟೇ, ಎಲ್ಲ ಪ್ರಪಂಚದಲ್ಲಿ ಅದೇ ಆಗ್ತಾ ಇದೆ. ಸೊ ಇದೇ ಆಗ್ತಾ ಇರೋದು ಅಂತ ಹೇಳ್ತಾರೆ. ಎಲ್ಲವನ್ನೂ ಮೊದಲೇ ಹೇಳಲಾಗಿದೆ, ನಾನು ಎಲ್ಲ ಫಸ್ಟೇ ಹೇಳಿಬಿಟ್ಟಿದ್ದೀನಿ. ಈ ಸಂಗತಿಯನ್ನು ನಾನು ಭಾವಾರ್ಥವನ್ನು ಬರೆಯುವಾಗ ಚರ್ಚೆ ಮಾಡಿದ್ದೇನೆ, ಮುಂದೆ ಓದು. ಸೊ ಇದನ್ನು ನಾವು ಭಾವಾರ್ಥ ಪ್ರೊಫೈಲ್ ಎಷ್ಟು ಕಷ್ಟಪಟ್ಟು ಬರೆದಿದ್ದಾರಲ್ವಾ, ಸೊ ಅದರಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀನಿ, ಮುಂದೆ ಓದು ಅಂತ ಹೇಳ್ತಾರೆ. ಋಷಿಕೇಶ ಮುಂದೆ ಟೈಮ್ ಆಯ್ತಾ ಮಾತಾಜಿ? ಋಷಿಕೇಶ ಮುಂದೆ ಓದತೊಡಗಿದರು. ಈ ಪ್ರಜಾನಾಯಕರೆಂದು ಕರೆಸಿಕೊಳ್ಳುವವರನ್ನು ಅವರು ತಮ್ಮ ಇಂದ್ರಿಯ ತೃಪ್ತಿಯ ಬಗ್ಗೆ ವಾಗ್ದಾನಗಳನ್ನು ನೀಡಿದಾಗಲೇ ಮತದಾರರು ಅವರನ್ನು ಮೆಚ್ಚುತ್ತಾರೆ. ಅಂದರೆ ಇದು ಪೊಲಿಟಿಕಲ್ ಲೀಡರ್ಸು ತಮ್ಮ ಇಂದ್ರಿಯ ತೃಪ್ತಿಯ ಬಗ್ಗೆ ವಾಗ್ದಾನ, ಅಂದರೆ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಜನಗಳಿಗೆ ಕನ್ವಿನ್ಸ್ ಆಗ್ತಾರಲ್ಲ, ಸೊ ಹಾಗಾಗಿ ಆ ಥರದ್ದೆಲ್ಲ ಆಶ್ವಾಸನೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಓಟ್ ಹಾಕೋರು ಕೂಡ ಓಕೆ ಅಂತ ಅವ್ರಿಗೆ ಖುಷಿ ಆಗುತ್ತೆ, ಪ್ಲಸ್ ಓಟ್ ಹಾಕ್ತಾರೆ ಅವ್ರಿಗೆ ಅಂತ. ಹಾಗೆ ತಮ್ಮ ಇಂದ್ರಿಯ ತೃಪ್ತಿ ರಾಜಕೀಯ ನಾಯಕರಿಂದ ಆಗಲಿಲ್ಲವೆಂದರೆ ಮತದಾರರು ಅವರನ್ನು ಅಧಿಕಾರದಿಂದ ಕೀಳಿಸ್ತಾರೆ. ಕರೆಕ್ಟ್ ಅಲ್ವಾ? ನಮ್ಗೇನೋ ಒಂದು ಬೇಕಾಗಿರುತ್ತೆ, ಸೊ ಅದು ಅವ್ರು ಮಾಡಲಿಲ್ಲ ಅಂದರೆ ಮತ್ತೆ ಅವ್ರಿಗೆ ಓಟೇ ಹಾಕಲ್ಲ, ಅವ್ರು ಇಳಿದು ಬಿಡ್ತಾರೆ, ಅವ್ರ ಪಾರ್ಟಿ ಹೊರಟೋಗುತ್ತೆ. ಹಾಗೆ ನಾಯಕರು ಮತದಾರರಿಗೆ ಇಂದ್ರಿಯ ತೃಪ್ತಿ ಒದಗಿಸದೆ ಅವರನ್ನು ಯಾವಾಗಲೂ ಅತೃಪ್ತಿಗೆ ಈಡು ಮಾಡುತ್ತಲೇ ಇರುತ್ತಾರೆ. ಸೊ ಇದು ಅವ್ರು ಕೊಟ್ಟಿರೋ 10 ಬುಲೆಟ್ ಪಾಯಿಂಟ್ಸಲ್ಲಿ ಯಾವುದು 1-2 ಆಗಬಹುದು, ಉಳಿದಿದ್ದೆಲ್ಲ ಯಾವುದು ಆಗೋದಿಲ್ಲ. ಸೊ ಜನಗಳಿಗೆಲ್ಲ ಬೇಜಾರಾಗಿ ಇನ್ನೊಂದು ಪಾರ್ಟಿನ ಎಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮಾತಾಜಿ ಇಷ್ಟೇನಾ ಮಾತಾಜಿ ಓದಿರೋದು? ಓದಿಸಿದೆ ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡ್ಲಾ ಮಾತಾಜಿ? ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಹಾಕ್ತೀನಿ ಮತ್ತೆ ಹಾಕಿ ಮಾತಾಜಿ. ವಾಂಚಾ ಕಲ್ಪತರು ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವ ಎಲ್ಲ ಭಕ್ತರಿಗೂ ವಂದನೆಗಳು, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಲ್ಲ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದು ಮಾಡಿ ಫಿಲ್ ಮಾಡಿ. ಎಲ್ಲರದು ಆಗಿದೆನಾ ಅಟೆಂಡೆನ್ಸ್? ಎಲ್ಲರೂ ಹಾಕಾಯ್ತಾ ಮಾತಾಜಿ? ಎಲ್ಲರದು ಆಗಿರ್ಬೇಕು. ಓಕೆ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಂಡ್ ಮಾಡೋದಾ ಮಾತಾಜಿ? ಓ ಮಾತಾಜಿ.